Yes, good evening everyone. Good evening my dear friends. So welcome back guys. ಸೊ ಕರ್ನಾಟಕದಲ್ಲಿ ನೋಡುತ್ತಿರುವ ನನ್ನ ಎಲ್ಲ ಕನ್ನಡಿಗ ಗೆಳೆಯರು ಹಾಗೂ ಗೆಳತಿಯರು ಹಾಗೆ ನನ್ನ ಎಲ್ಲ ಭಾರತೀಯ ಬಂಧುಗಳಿಗೆ ಸ್ವಾಗತ ಗೈಸ್ ಟು ಅನ್ಅಕಾಡೆಮಿ ಕರ್ನಾಟಕ PUC ಚಾನಲ್. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ನಾನು. ಸೊ ಇವತ್ತು ಒಂದು ಹೊಸ ಟಾಪಿಕನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ರೀ. ಒಂದು ಹೊಸ ಸೆಷನನ್ನು ನಿಮಗೆ ತಂದಿದ್ದೇವೆ ಅನ್ಅಕಾಡೆಮಿ ಕರ್ನಾಟಕ PUC ಚಾನಲಲ್ಲಿ. ಸೊ ಇನಿಷಿಯಲಿ ಗೈಸ್ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಬಿಕಾಸ್ ಎಲ್ಲ ಬೇರೆ ಸಬ್ಜೆಕ್ಟ್ಸಲ್ಲಿ ಯಾವ ಪ್ರಕಾರ ನೋಟಿಫಿಕೇಷನ್ಸ್ ಇರಲಿ ಅಥವಾ ಯಾವತ್ತು ಕ್ಲಾಸಸ್ಸನ್ನು ನಡೆಯುತ್ತವೆ ಆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ರೀ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಯು ವಿಲ್ ಬಿ ಅಪ್ ಟು ಟೈಮ್ ಗೈಸ್. ಓಕೆ, ಲೈವ್ ಕ್ಲಾಸಸ್ಸನ್ನು ನೀವು ಜಾಯ್ನ್ ಆಗ್ಬೋದು ಆನ್ ಟೈಮ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಕನೆಕ್ಟ್ ವಿತ್ ದಿ ಎಜುಕೇಟರ್ ಆ್ಯಂಡ್ ಇನ್ ಟರ್ನ್ ಗೆಟ್ ಅ ಗುಡ್ ಐಡಿಯಾ ಅಬೌಟ್ ದಿ ಸಬ್ಜೆಕ್ಟ್. ಓಕೆ, ಸೊ ಇವತ್ತು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಹೇಳಿ ಒಂದು ಟಾಪಿಕ್ ಇದೆ ರೀ. ಕ್ಯಾಲ್ಕುಲಸಲ್ಲಿ ಮ್ಯಾಥಮ್ಯಾಟಿಕ್ಸ್, ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಗೈಸ್ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಫಸ್ಟ್ PUC ಸ್ಟೂಡೆಂಟ್ಸಿಗೂ ಇದೆ ಕ್ಯಾಲ್ಕುಲಸ್ಸು, ಸೆಕೆಂಡ್ PUC ಸ್ಟೂಡೆಂಟ್ಸಿಗೂ ಇದೆ. ಆದರೆ ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಅಷ್ಟು ಲೆಂದಿ ಫಾರ್ಮ್ಯಾಟಲ್ಲಿ ಇಲ್ಲ ರೀ, ಜಸ್ಟ್ ಬೇಸಿಕ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಇದೆ, ಗುರುತಿರ್ಬೋದು ನಿಮಗೆ ಆ ಟಾಪಿಕ್ ಯಾವುದು ಅಂತ ಹೇಳಿ. ಸೊ ಕಲ್ತಿದ್ದೀರಾ ನೀವು ಅದು ಕೂಡ. ಓಕೆ, ಸೊ ಆನ್ ದ ಬೇಸಿಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಗೈಸ್ ಇವತ್ತು ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಆ್ಯಂಡ್ ವಾಟ್ ಈಸ್ ದಟ್ ಟಾಪಿಕ್ ಆಸ್ ಯು ನೋ? ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಗೈಸ್. ಎಸ್, ನಿಮ್ಮ ಎಕ್ಸಾಮಿನೇಷನಲ್ಲಿ ಟೋಟಲ್ ಆಗಿರಿ ಫೈನಲ್ ಎಕ್ಸಾಮಿನೇಷನಲ್ಲಿ ನಿಮಗೆ 20 ಮಾರ್ಕ್ಸ್ ಬರ್ತವೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಪಾರ್ಟಿಂದ. ಸೊ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಅಪ್ಕಮಿಂಗ್ ಎಕ್ಸಾಮ್ ಇದೆಯಲ್ರಿ, ನೆಕ್ಸ್ಟ್ ಮಂತ್ ಇರ್ಬೋದು. ಆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೂ ಕೂಡ ಕ್ಯಾಲ್ಕುಲಸ್ಸು ತುಂಬ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಹೇಳಿ. ಸೊ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಫಸ್ಟು ಅದನ್ನು ನಾನು ಕವರ್ ಅಪ್ ಮಾಡಿದ್ದೇನೆ ಗೈಸ್. ಸೊ ಚೆಕ್ ಮಾಡಿ, ಆ ವಿಡಿಯೋವನ್ನು ಕೂಡ ಚೆಕ್ ಮಾಡಿ. ಏನು ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಮತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ. ಓಕೆ, ಸೊ ಇವತ್ತಿನ ಕ್ಲಾಸು ಸ್ಟಾರ್ಟು ಮಾಡೋದಕ್ಕಿಂತ ಮುಂಚೆ ಗೈಸ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ಮೀ. ನನ್ನ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಸಿ ಐ ಆಮ್ ಅನ್ ಎಂಜಿನಿಯರ್ ಗೈಸ್ ಬೈ ಪ್ರೊಫೆಷನಲ್ ಆ್ಯಂಡ್ ಆ್ಯನ್ ಎಜುಕೇಟರ್ ಬೈ ಪ್ಯಾಷನ್. ಟೀಚಿಂಗ್ ನನಗೆ ತುಂಬ ಇಷ್ಟವಾಗಿದೆ, ಸೊ ಅದಕ್ಕೆ ಟೀಚಿಂಗ್ ಫೀಲ್ಡಲ್ಲಿ ನಾನು ಇದ್ದೇನೆ ರೀ. ಸೊ ಫಾರ್ ಪಾಸ್ಟ್ 6 years ಗೈಸ್ ಐ ಬೀನ್ ಅಕಂಪನಿಡ್ ವಿತ್ many of the competitive examinations, UPSC examinations, public sector examinations ಇರಲಿ ಅಥವಾ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಇರಲಿ, ನಮ್ಮ CA, PGCT and of course PU board examinations. ಓಕೆ, PU ಸ್ಟೂಡೆಂಟ್ಸಿಗೆ ಐ ಹ್ಯಾವ್ ಬಿನ್ ಟೀಚಿಂಗ್ ಅಬೌಟ್ ದಿ ಮ್ಯಾಥಮ್ಯಾಟಿಕ್ಸ್ ಗೈಸ್. ಮ್ಯಾಥಮ್ಯಾಟಿಕ್ಸನ್ನು ನಾನು ಕಂಡಕ್ಟ್ ಮಾಡ್ತೀನಿ ಸೆಕೆಂಡ್ PU ಸ್ಟೂಡೆಂಟ್ಸ್ ಅವರಿಗೆ. ಸೊ ಕಾಮರ್ಸ್ ಬ್ರಾಂಚ್ ಅವರಿಗೆ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ ಸಬ್ಜೆಕ್ಟ್ ಇದೆ. ಸೊ ಬೇಸಿಕ್ ಮ್ಯಾಥಮ್ಯಾಟಿಕ್ಸಲ್ಲಿ ಡೈಲಿ 4 PM ನಾನು ಲೈವ್ ಬರ್ತೇನೆ ರೀ ಆನ್ ಅವರ್ ಚಾನಲ್, ನಿಮ್ಮದಾಗೆ ಚಾನಲ್ ಗೈಸ್, ಅನ್ಅಕಾಡೆಮಿ ಕರ್ನಾಟಕ PUC ಅಂತ ಹೇಳಿ ಇದೆ. 4 PM ಡೈಲಿ ನಾನು ಲೈವ್ ಬರ್ತೀನಿ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಆ್ಯಂಡ್ ದೆನ್ ಗೈಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅನ್ಅಕಾಡೆಮಿ ಕರ್ನಾಟಕ PUC ಅಂತ ಹೇಳಿ. ಸೊ ಜಾಯ್ನ್ ಆಗಿ ಆ ಚಾನಲನ್ನು. ಆಫ್ಟರ್ ಎವ್ರಿ ಕ್ಲಾಸ್ ಗೈಸ್ PDF ಫಾರ್ಮ್ಯಾಟಲ್ಲಿ ನಿಮಗೆ ನೋಟ್ಸನ್ನು ಅಪ್ಲೋಡ್ ಮಾಡ್ತೀವಲ್ಲಿ. ಆಲ್ ದಿ ನೋಟಿಫಿಕೇಶನ್ಸ್ ಇರಲಿ, ಇಂಪಾರ್ಟೆಂಟ್ ಕ್ವೆಶನ್ಸು, ಡಿಸ್ಕಷನ್ಸು ಏನು ನಿಮಗೆ ಇದ್ದರೆ ಆ ಚಾನಲಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ, ಪ್ರತಿಯೊಂದು ಕ್ಲಾಸ್ ಆದ ನಂತರ ನೋಟ್ಸಲ್ಲಿ ಇರ್ತವೆ. ಫೈನ್ ಗೈಸ್, ಸೊ ದಿಸ್ ಇಸ್ ಸಮಥಿಂಗ್ ರಿಗಾರ್ಡಿಂಗ್ ದಿ ಅನ್ಅಕಾಡೆಮಿ ಕರ್ನಾಟಕ ಚಾನಲ್. ಆ್ಯಂಡ್ ಬೇಗ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ, ಎಲ್ಲ ನೋಟ್ಸ್ ನಿಮಗೆ ಸಿಗ್ತವೆ. ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ನಾನು ಕವರ್ ಅಪ್ ಮಾಡಿದ್ದೀನಿ, ರೇಷಿಯೋಸ್ ಕವರ್ ಅಪ್ ಮಾಡಿದ್ದೀನಿ, ಮ್ಯಾಥಮೆಟಿಕ್ಸ್ ಪಾರ್ಟ್ ಅದರಲ್ಲಿ ನೀವು ಚೆಕ್ ಮಾಡಿದ್ರೆ ಸೊ ಎಲ್ಲ ನೋಟ್ಸು ಅಪ್ಲೋಡ್ ಅಲ್ಲಿ ಇವೆ. ಸೊ ನೋಟ್ಸನ್ನು ರೆಫರ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸನ್ನು ಏನು ಡೌಟ್ಸ್ ಇದ್ದರೆ ಮತ್ತು ನಮಗೆ ರಿಪೀಟ್ ಆಗಿ ನೀವು ಕೇಳಬಹುದು. ಓಕೆನಾ, ಸೊ ಇವತ್ತು ಗೈಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಹೇಳಿ ಒಂದು ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಲೈಕ್ ಐ ಸೆಡ್ ಗೈಸ್ 20 ಮಾರ್ಕ್ಸ್ ನಮಗೆ ಬರ್ತಾವ್ರಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಟಾಪಿಕಿಂದ. ಸೊ ತುಂಬಾ ಇಂಪಾರ್ಟೆಂಟ್ವಾದ ಈ ಒಂದು ಟಾಪಿಕ್ ಇದೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಎರಡು ತುಂಬ ರಿಲೇಟೇಬಲ್ ಆಗಿ ಇವೆ. ಸೊ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಗೈಸ್ ಕವರ್ ಅಪ್ ಮಾಡಿದ್ದೇನೆ, ಕ್ವೆಶನ್ಸನ್ನು ಎಲ್ಲ ರೆಫರ್ ಮಾಡಿರಿ ಮತ್ತೆ. ಓಕೆನಾ, ಸೊ ಈಗ ಲೈಕ್ ಮಾಡಿ ಗೈಸ್, ವಿಡಿಯೋನ ಲೈಕ್ ಮಾಡಿ ನೋಡುವವರು. ಸೊ ಈಗ ನೋಡಿ ಗೈಸ್, ಡಿಫರೆನ್ಸಿಯೇಷನ್ ಅಂದರೆ ಏನು ಸರ್, ಇದು ಏನು ನಾವಿಲ್ಲಿ ಕಲಿತೇವೆ ಅಂತ ಹೇಳಿ ಕ್ವೆಶನ್ ಬರುತ್ತೆ, ಕರೆಕ್ಟಾ? ಸೊ ನೋಡಿ ಗೈಸ್,
ಈಗ ಇಲ್ಲಿಯವರೆಗೆ ನಾವು ಏನು ನೋಡಿದವ್ರಿ, ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿಯಲ್ಲಿ y ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿ ಒಂದು ಫಂಕ್ಷನನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ. ಓಕೆ, ಲೆಟ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಿ ಅ ಫಂಕ್ಷನ್ ಅಂತ ಹೇಳಿದ್ದೇವೆ. ಸೊ ಏನು ಸರ್ ಇದು ಫಂಕ್ಷನ್ ಅಂದರೆ ಏನು? ಜನರಲಿ ಗೈಸ್ ನಿಮಗೆ ಫಂಕ್ಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ನಿಮಗೆ ಗುರುತಿರ್ಬೋದು, ಕರೆಕ್ಟಾ? ವಾಟ್ ಈಸ್ ದಿ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಹೇಳಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಬರುತ್ತಿದ್ದು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಫಸ್ಟ್ PU ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ಇದೆ. ಸೊ ಅಲ್ಲಿ ನಿಮಗೆ ಇದು ಮೊದಲು ಅರ್ಥ ಆಗಬೇಕು, ಫಂಕ್ಷನ್ಸ್ ಅಂದರೆ ಏನು ಅಂತ ಹೇಳಿ ಅರ್ಥ ಆಗಬೇಕಿತ್ತು ನಮಗೆ, ಕರೆಕ್ಟಾ? ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ನಾನು. ನೋಡಿ, ಜನರಲ್ ಆಗಿ ನಾನು ಹೇಳ್ತೇನೆ, ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ನಮಗೆ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ವ್ಯಾಲ್ಯೂಸ್ ಏನು ಬರ್ತಾವಲ್ರಿ, ಅದು ಯಾವುದೇ ಒಂದು ಅನ್ನೋನ್ ವೇರಿಯೇಬಲ್ ಬೇಸಿಸ್ ಮೇಲೆ ಅವರು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಎಕ್ಸ್ ಇದೆ ಬ್ರ್ಯಾಕೆಟಲ್ಲಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ 2x ಮೈನಸ್ ಆಫ್ 1 ಈ ಒಂದು ಫಂಕ್ಷನ್ ಆಯ್ತು ಗೈಸ್. ಇದು ಎದಕ್ಕೆ ಇದು ಫಂಕ್ಷನ್ ಅಂತ ಹೇಳ್ತೀವಿ ಅಂದರೆ, ರೆಪ್ರೆಸೆಂಟೇಷನ್ ಪ್ರಕಾರ ಇಲ್ಲಿ ಬ್ರ್ಯಾಕೆಟಲ್ಲಿ ಯಾವ ಟರ್ಮ್ ಇರುತ್ತಲ್ರಿ, ಆ ಟರ್ಮನ್ನು ನಾವು ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ಪೆಸಿಫೈ ಮಾಡ್ತೇವೆ. Okay, we just specify the term that has been given here in the bracket format, ಕರೆಕ್ಟಾ? ಈಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟಾಪಿಕ್ ಅಲ್ಲಿ ರಿಲೇಷನ್ ಅಂದರೆ ಏನು, ಯಾವ ಪ್ರಕಾರ ನಾವು ರಿಲೇಷನ್ಸ್ ಅನ್ನ ಡಿಫೈನ್ ಮಾಡ್ತೀವಿ ಅದೆಲ್ಲ ನೀವು ನೋಡಿರ್ಬೋದು. ಈಗ ಫಂಕ್ಷನ್ ಅಂಡ್ ರಿಲೇಷನ್ ನಡುವಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ಫಂಕ್ಷನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವ್ರಿ, ವಿ ಡಿಫೈನ್ ಅ ಸ್ಪೆಸಿಫಿಕ್ ರಿಲೇಶನ್ಶಿಪ್. ಓಕೆ, ಸ್ಪೆಸಿಫಿಕ್ ಆಗಿ ಒಂದು ರಿಲೇಶನ್ಶಿಪ್ ಅನ್ನ ನಾವು ಡಿಫೈನ್ ಮಾಡ್ತೇವೆ. ಸ್ಪೆಸಿಫಿಕ್ ರಿಲೇಷನ್, ಒಂದು ಸಂಬಂಧವನ್ನ ನಾವು ಕೊಡ್ತೇವೆ. ಇದರ ನಡುವೆ ಎರಡು ವೇರಿಯೇಬಲ್ಸ್ ನಡುವಲ್ಲಿ ಒಂದು ಸಂಬಂಧ, ಸ್ಪೆಸಿಫಿಕ್ ಆಗಿ ಒಂದು ಸಂಬಂಧನ ನಾವು ಡಿಫೈನ್ ಮಾಡ್ತೇವೆ. ಹೇಗೆ ಸರ್ ಅದು ಅಂದರೆ, ಫಾರ್ ಎಕ್ಸಾಂಪಲ್ y ಈಸ್ ಈಕ್ವಲ್ಸ್ ಟು 2x ಪ್ಲಸ್ ಆಫ್ 1 ಅಂತ ಹೇಳಿ ನಾನು ಬರೆದ್ರೆ ಇದು ಒಂದು ಫಂಕ್ಷನ್ ಆಗತ್ತೆ, ಕರೆಕ್ಟ್? ಇಲ್ಲಿ ಒಂದು ವೇರಿಯೇಬಲ್ ಇದೆ y ಅಂತ ಹೇಳಿ, ಅದರ ವ್ಯಾಲ್ಯೂ ಏನು ನಮಗೆ ಗೊತ್ತಿಲ್ಲ. ಇಲ್ಲಿ ಒಂದು ವೇರಿಯೇಬಲ್ ಇದೆ x ಅಂತ ಹೇಳಿ, ಅದರ ವ್ಯಾಲ್ಯೂ ಏನು ಅದು ಕೂಡ ನಮಗೆ ಇಲ್ಲಿ ಗೊತ್ತಿಲ್ಲ. ಆದರೆ ಈ x ಅನ್ನ ನಾವು 2 ಇಂದ ಮಲ್ಟಿಪ್ಲೈ ಮಾಡಿ 1 ಆಡ್ ಮಾಡಿದರೆ ನಮಗೆ y ಬರುವುದು ಅಂತ ಹೇಳಿ ಅರ್ಥ ಇದು. ದಿಸ್ ಈಸ್ ವಾಟ್ ದಿ ಇಕ್ವೇಶನ್ ಮೀನ್ಸ್ ಹಿಯರ್ ಗೈಸ್, 2 ಇಂಟು x ಪ್ಲಸ್ ಆಫ್ 1. ಸೊ ಇದು ಎದಕ್ಕೆ ಬೇಕು ಸರ್ ನಮಗೆ, ಇದೆಲ್ಲ ಕ್ಯಾಲ್ಕುಲೇಷನು ಅಂತ ಹೇಳಿ ಒಂದು ಕ್ವೆಶನ್ ಬರ್ಬೋದು ನಿಮಗೆ. ಸಿ, ನಮ್ಮ ಅನ್ನೋನ್ ವೇರಿಯೇಬಲ್ಸ್ ಅನ್ನ ನಾವು ಎದಕ್ಕೆ ತಗೊಳ್ತೀವಿ ಫಸ್ಟ್ ಆಫ್ ಆಲ್ ಅಂದರೆ, ಇನ್ ಆರ್ಡರ್ ಟು ಸ್ಟಡಿ ಎನಿಥಿಂಗ್, ಯಾವುದೇ ನಾವು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆಲ್ಲ ಗುರುತಿರಲಿಕ್ಕೆ ಸಾಧ್ಯತೆ ಇಲ್ಲ ರೀ. ಈಗ ಆಕಾಶದಲ್ಲಿ ಏನಾಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಸ್ಯಾಟಲೈಟ್ಸ್ ಇವೆ ಎಲ್ಲ, ಅದರಿಂದ ನಾವು ನೋಡ್ಬೋದು. ಬಟ್ ಜಸ್ಟ್ ನಾವೇನು ಮಾಡ್ಬೋದು, ಒಂದು ಐಡಿಯಾ ಹಾಕ್ಬೋದು, ಒಂದು ಗೆಸ್ ಮಾಡ್ಬೋದು, ನಾವು ಈ ಪ್ರಕಾರ ನಡೀತಾ ಇರಬಹುದು ಅಂತ ಹೇಳಿ. ಸೊ ನಾವೇನು ಮಾಡಿದ್ದೀವಿ ರೀ, ರಿಲೇಶನ್ಶಿಪ್ ಅನ್ನು ಡಿಫೈನ್ ಮಾಡಿಬಿಟ್ಟಿದ್ದೀವಿ. ಏನದು ಅಂದರೆ, ಸೂರ್ಯ ಜಾಸ್ತಿಯಾಗಿ ಅವನು ಶೈನ್ ಆಗ್ತಾ ಹೋದ್ರೆ, ಐ ಮೀನ್ ಇಫ್ ದಿ ಇಂಟೆನ್ಸಿಟಿ ಆಫ್ ದ ಸನ್ ರೈಸಸ್ ಗೈಸ್, ರೈಸ್ ಅಂತ ಇದ್ರೆ ಜನರಲಿ ಸೂರ್ಯ ಹತ್ತಿರ ಬರುವುದು ದೂರ ಹೋಗುವುದು ಆ ಪ್ರಕಾರ ಮಾಡಲ್ಲ. ಸೊ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಏನೋ ಒಂದು ರೀಸನ್ ಇಂದ ಏನಾಗ್ತಿದೆ, ಈಗ ಇಲ್ಲಿ ನಮಗೆ ಇಂಟೆನ್ಸಿಟಿ ಅಂದರೆ ಸೂರ್ಯದಿಂದ ಬರುತ್ತಿರುವ ಕಿರಣಗಳು ಇಲ್ಲಿ ಬರುವ ಏನಿದೆ ಅಲ್ರಿ, ಅದು ಜಾಸ್ತಿ ಆಗಿಬಿಟ್ರೆ ಹೀಟ್ ಕೂಡ ಜಾಸ್ತಿ ಆಗುತ್ತೆ, ಲೈಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಹೀಟ್ ಇರಲಿ, ನಮ್ಮ ಟೆಂಪ್ರೇಚರ್ ಇರಲಿ, ಅಥವಾ ನಮ್ಮ ಲೈಟ್ ಬೆಳಕಿರಲಿ ಅಲ್ರಿ, ಅದು ಸೂರ್ಯಕ್ಕೆ ರಿಲೇಟೆಡ್ ಆಗಿ ಇದೆ, ಕರೆಕ್ಟ್? ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು, ಎವ್ರಿಥಿಂಗ್ ಈಸ್ ರಿಲೇಟೆಡ್. ಸೊ ನಾವೇನು ಮಾಡ್ತೀವಿ, ಅನ್ನೋನ್ ವೇರಿಯೇಬಲ್ಸ್ ತುಂಬ ಜಾಸ್ತಿ ಇರೋದನ್ನ ರಿಲೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನನಗೆ ಹೊಟ್ಟೆ ಹಸು ಆಯಿತು ಅಂದರೆ ನಾನೇನು ಮಾಡ್ತೇನೆ ರೀ, ಊಟ ಮಾಡ್ತೇನೆ, ಕರೆಕ್ಟಾ? ಊಟ ಮಾಡ್ಲಿಕ್ಕೆ ಏನು ಬೇಕು ನನಗೆ, ಚಪಾತಿ ತಿನ್ಬೋದು, ಅಕ್ಕಿ ತಿನ್ಬೋದು, ಏನೋ ಒಂದಿದೆ. ಓಕೆ, ಯು ಈಟ್ ಯುವರ್ ಫುಡ್ ಗೈಡ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಯುವರ್ ಹಂಗರ್, ಕರೆಕ್ಟಾಗಿ ಊಟ ಮಾಡ್ತೀರಾ. ನೀವು ಹೋಗಿ ಮಾರ್ಕೆಟಿಗೆ ಹೋಗ್ಬೇಕು, ನೀವು ಮಾರ್ಕೆಟಿಗೆ ಹೋಗ್ಲಿಕ್ಕೆ ನಿಮಗೆ ಬೈಕ್ ಬೇಕು ಅಥವಾ ನಡ್ಕೊಂಡು ಹೋಗ್ಬೋದಾ? ಸೊ ಮಾರ್ಕೆಟಿಗೆ ಹೋಗ್ತೀರಾ, ಅಲ್ಲಿ ನೀವು ಫುಡ್, ಇಫ್ ಯು ವಾಂಟ್ ಟು ಬೈ ಫುಡ್ ಯು ನೀಡ್ ಸಮ್ ಮನಿ ಗೈಸ್, ಕರೆಕ್ಟ್? ಕಾಸು ಬೇಕು ನಿಮಗೆ, ಇನ್ನು ಹಾಗೆ ಬರಲ್ಲ. ಈಗ ವರ್ಕ್ ಮಾಡಬೇಕಾಗತ್ತೆ ನೀವು. ಸೊ ನೀವು ಎಲ್ಲಿ ವರ್ಕ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಲೇಜಲ್ಲಿ ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ. ಸೊ ಓವರ್ ಆಲ್ ಅಲ್ಲಿ ಇಲ್ಲಿ ಏನಾಗ್ತಿದೆ, ಯು ಆರ್ ರಿಲೇಟೆಡ್. ಓಕೆ, ಸಪೋಸ್ ಅ ಪರ್ಸನ್, ಯು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯು ರಿಲೇಟೆಡ್ ಆಗಿ ಇದ್ದಾನೆ. ಯಾರಿಗೆ ರಿಲೇಟೆಡ್ ಆಗಿ ಇದ್ದಾನೆ? ಪರ್ಸನ್ ಇಸ್ ರಿಲೇಟೆಡ್ ಟು ಮಾರ್ಕೆಟ್ ಗೈಸ್, ಮಾರ್ಕೆಟಿಗೆ ಕನೆಕ್ಟ್ ಇದ್ದಾನೆ. ಅದೇ ಪರ್ಸನು ರಿಲೇಟೇಬಲ್ ಆಗಿ ಇದ್ದಾನೆ ಯಾವುದಿರೆ, ಒಂದು ಕಂಪನಿಗೆ ರಿಲೇಟೆಡ್ ಆಗಿದ್ದಾನೆ. ಎದಕ್ಕೆ ಕಂಪನಿ? ಬಿಕಾಸ್ ಆ ಕಂಪನಿಯಲ್ಲಿ ಅವನು ವರ್ಕ್ ಮಾಡ್ತಾ ಇರ್ತಾನೆ.
ಕರೆಕ್ಟಾ? ಈಗ ಅವನೇ ಈಸ್ ಆಲ್ಸೋ ರಿಲೇಟೆಡ್ ಟು ದಿ ಇಂಡಸ್ಟ್ರಿ ಗೈಸ್. ಯಾವ ಇಂಡಸ್ಟ್ರಿ? ಪ್ರತಿಯೊಂದು ಇಂಡಸ್ಟ್ರಿ ರೀ. ನಮಗೆ ಬೈಕ್ ಬೇಕು, ಓಡಾಡಲಿಕ್ಕೆ ಬೈಕ್ ಬೇಕಾಗುತ್ತೆ, ನಮ್ಮ ಮೈ ಮೇಲೆ ಬಟ್ಟೆಗಳು ಬೇಕು. ಓಕೆ, ವಿ ಆರ್ ರಿಲೇಟೆಡ್ ಟು ದ್ಯಾಟ್ ಇಂಡಸ್ಟ್ರಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ರಿಲೇಟೆಡ್. ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ ಏನಿದೆ ಅಲ್ರಿ, ಅದೆಲ್ಲ ಕನೆಕ್ಟೆಡ್ ಫಾರ್ಮ್ಯಾಟಲ್ಲಿ ಇದೆ. ಸೊ ಈಗ ನಾವೇನು ಮಾಡ್ತೀವಿ ಮ್ಯಾಥಮೆಟಿಕ್ಸಲ್ಲಿ, ಎಸ್ಪೆಷಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟಾಪಿಕ್ ಗೈಸ್. ಓಕೆ, ಅದು ಡಿಫ್ರೆನ್ಸಿಯೇಷನ್ ಅಂತ ಹೇಳಿದಲ್ರಿ, ಆ ಟಾಪಿಕ್ಕಿನ ಪಾರ್ಟ್ ಅದು, ರಿಲೇಷನ್ ಆ್ಯಂಡ್ ಫಂಕ್ಷನ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಥವಾ ಡಿಫರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಒಂದು ಕ್ವಾಂಟಿಟಿ ಚೇಂಜ್ ಆದರೆ ಬೇರೆ ಮೇಲೆ ಅದರ ಎಫೆಕ್ಟು ಏನಿರುವುದು ಅದನ್ನು ನಾವಿಲ್ಲೇ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಬಟ್ಟೆ ಬೇಕಾಗಿದೆ. ಓಕೆ, ಹಿ ನೀಡ್ಸ್ ಅ ಪೇರ್ ಆಫ್ ಪ್ಯಾಂಟ್ಸ್ ಗೈಸ್. ಸೊ ಹೊಸ ಪ್ಯಾಂಟ್ಸನ್ನು ಅವ್ನು ತರಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ರೈಸ್ ಆಗುತ್ತೆ. ಕರೆಕ್ಟ್, ಅವ್ನಿಗೆ ಬೇಕು, ಹೋಗಿ ತೊಗೊಂಡ್ಬಿಟ್ಟು ಬರ್ತಾನೆ ಅವನು. ಸೊ ಟೆಕ್ಸ್ಟೈಲ್ ಅವನಿಗೆ ಪ್ರಾಫಿಟ್ ಆಯಿತು, ಇವನಿಗೂ ಕೂಡ ಆಯಿತು. ಬಟ್ ದೇ ಆರ್ ಬೋತ್ ರಿಲೇಟೆಡ್. ಅ ಪರ್ಸನ್ ಈಸ್ ರಿಲೇಟೆಡ್ ಟು ದಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಕಂಪನಿ ಏನು ಮಾಡ್ಬೇಕ್ರಿ, ಅವನಿಗೆ ಪೇ ಮಾಡಬೇಕಾ, ಸ್ಯಾಲ್ರಿ ಕೊಡ್ಬೇಕು ಇವನಿಗೆ, ಅವ್ನು ಕೆಲಸ ಮಾಡ್ತಾ ಇರೋದು. ಕರೆಕ್ಟಾ? ಸೊ ಕಂಪನಿ ಈಸ್ ರಿಲೇಟೆಡ್ ಟು ದಿಸ್ ಪರ್ಸನ್ ಗೈಸ್. ಸೊ ಕಂಪನಿ ಏನಾಯ್ತು, ಈಗ ಕಂಪನಿಯಲ್ಲಿ ಕಂಪನಿಯವನು ಸ್ಯಾಲರಿ ಇವನಿಗೆ ಕೊಡಬೇಕಂತ ಹೇಳಿದ್ರೆ ಕಂಪನಿಯಲ್ಲಿ ಏನು ಚೇಂಜಸ್ ಆಯಿತು ಈ ವ್ಯಕ್ತಿಯಿಂದ, ಅದು ಒಂದು ರಿಲೇಷನ್ ಆಯಿತು. ಕರೆಕ್ಟ್. ಈಗ ಮಾರ್ಕೆಟಿಗೆ ಹೋಗ್ತಾನೆ ವ್ಯಕ್ತಿ, ಮಾರ್ಕೆಟಿಗೆ ಹೋಗಿ ಹಿ ಮೇ ಬೈ ಸರ್ಟನ್ ವೆಜಿಟೇಬಲ್ಸ್ ಗೈಸ್, ಸರ್ಟನ್ ಫ್ರೂಟ್ಸ್ ತೊಗೊಳ್ಬೋದು, ಏನೋ ಒಂದು ತೊಗೊಳ್ತಾನೆ ಅವನಲ್ಲಿ. ಸೊ ಈ ವ್ಯಕ್ತಿಯಿಂದ ಮಾರ್ಕೆಟಿಗೆ ಹೇಗೆ ಚೇಂಜ್ ಆಯಿತು, ಲಾಭ ಆಯಿತು, ಲಾಸ್ ಆಯಿತು, ವೆದರ್ ಇಟ್ ಈಸ್ ಪ್ರಾಫಿಟ್ ಗೈಸ್, ವೆದರ್ ಇಟ್ ಈಸ್ ಲಾಸ್. ಸೊ nonetheless they are all related. The person and market, person and company, person and industry, they are all related to each other. ಸೊ ಈ ಒಂದು ರಿಲೇಷನನ್ನು ನಾವೇನು ಮಾಡ್ತೀವಿ ರೀ ಮ್ಯಾಥಮೆಟಿಕಲಿ. ಓಕೆ, ಮ್ಯಾಥಮೆಟಿಕಲಿ. ಕೆಮಿಕಲಿ ನೋಡಿದ್ರೆ ಕೆಮಿಸ್ಟ್ರಿ ಫೀಲ್ಡಲ್ಲಿ ಬರುತ್ತೆ, ಟ್ರೇಡ್ ಬೇಸಿಸ್ ಮೇಲೆ ನೋಡಿದ್ರೆ ಕಾಮರ್ಸ್ ಫೀಲ್ಡಲ್ಲಿ ಬರುತ್ತೆ, ಅದನ್ನು ನೀವು ಬೇರೆ ಸಬ್ಜೆಕ್ಟಲ್ಲಿ ಓದ್ತೀರಾ. ಸೊ ಇಕನಾಮಿಕ್ ಬೇಸಿಸ್ ಮೇಲೆ ನೋಡಿದ್ರೆ ಇಕನಾಮಿಕ್ ಸಬ್ಜೆಕ್ಟಲ್ಲಿ ಓದ್ತೀರಾ ನೀವು, ಇಕನಾಮಿಕಲಿ ಏನು ಚೇಂಜ್ ಆಗ್ತಿದೆ ಅಂತ ಹೇಳಿ. ಸೊ ಹಾಗೆ ಮ್ಯಾಥಮೆಟಿಕ್ಸಲ್ಲಿ ನಾವೇನು ಮಾಡ್ತೀವಿ ರೀ ವೇರಿಯಬಲ್ಸ್ ಆ್ಯಂಡ್ ನಂಬರ್ಸ್ ಪ್ರಕಾರ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ವೇರಿಯಬಲ್ ಇದೆ, ಅದನ್ನು ಎಕ್ಸ್ ಅಂತ ಹೇಳಿ ತೊಗೊಳ್ತಿದ್ವಿ. ಎಕ್ಸ್ ಅಂದರೆ ಏನಿಲ್ಲ, ಏನೂ ಆಗಿ ಇರಬಹುದು ರೀ, ನಮಗೆ ಗೊತ್ತಿಲ್ಲದು ಏನಾಗ್ಬೋದು. ಒಂದು ಕಾರ್ ಇರ್ಬೋದು, ಒಂದು ಸ್ಟಾರ್ ಇರ್ಬೋದು, ಅಥವಾ ಒಂದು ಕಂಪನಿ ಇರಬಹುದು. ಇಟ್ ಮೈಟ್ ಬಿ ಎನಿಥಿಂಗ್ ಎಲ್ಸ್, ಆರ್ ಇಟ್ ಕ್ಯಾನ್ ಬಿ ಅನ್ ಎಲಿಮೆಂಟ್, ಯಾವುದೇ ಒಂದು ಎಲಿಮೆಂಟ್ ಇರ್ಬೋದು. ಸೊ ಈಗ ಎಲಿಮೆಂಟ್ ಪ್ರಕಾರ ಕೆಮಿಸ್ಟ್ರಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದು ವಾಟರ್ ಇದೆ, ಅಲ್ಲಿ ವಾಟರ್ ಇದೆ, ಈ ವಾಟರಲ್ಲಿ ನೀವು ಏನೋ ಒಂದು ಸಾಲ್ಟ್ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ, ಅಥವಾ ಸಕ್ಕರೆ. ಓಕೆ, ಯು ಆರ್ ಗೋಯಿಂಗ್ ಟು ಆ್ಯಡ್ ಅಪ್ ಶುಗರ್ ಹಿಯರ್ ಗೈಸ್ into this water, so the water will turn out to be sweet. ಕರೆಕ್ಟ್, ಸ್ವೀಟ್ ಆಗುತ್ತೆ ಇದು. ಹಾಲಲ್ಲಿ, ಮಿಲ್ಕಲ್ಲಿ ಅಥವಾ ವಾಟರಲ್ಲಿ ನೀವು ಶುಗರ್ ಆ್ಯಡ್ ಮಾಡಿದ್ರೆ ಸ್ವೀಟ್ ಅಪ್ ಆಗುತ್ತೆ, ಅದು ಸ್ವೀಟನ್ ಅಪ್. ಓಕೆ, ಸೊ ಅವತ್ತು ಏನಾಗುತ್ತೆ ಇಲ್ಲಿ, ಬೈ ಆ್ಯಡಿಂಗ್ ಶುಗರ್ ದ ಸಿಸ್ಟಮ್ ಈಸ್ ಚೇಂಜಿಂಗ್ ಹಿಯರ್. ಸೊ ಇನ್ ದ ಸಿಮಿಲರ್ ವೇ ಗೈಸ್, ಇನ್ ಅ ಸಿಮಲ್ಟೇನಿಯಸ್ ವೇ, ಇಫ್ ದ ವೇರಿಯಬಲ್ ಎಕ್ಸ್ changes, then what is the effect that it is going to have on the other variable? X increase agli, decrease agli. Okay, let him increase in case of length guys, in terms of magnitude, in terms of weight, in terms of anything. So x ಏನು ಚೇಂಜ್ ಆಯಿದರೆ ಅದು ಇನ್ನೊಂದು ವೇರಿಯಬಲ್ y, ಇನ್ನೊಂದು ವೇರಿಯಬಲ್ y. ಈಗ y ಏನಿದೆ ಏನು ಆಗೂ ಇರ್ಬೋದು, ಎರಡೇ ವೇರಿಯಬಲ್ ತೊಗೊಳ್ಬೇಕು ಅಂತ ಹೇಳಿ ಏನು ಕಂಡೀಷನ್ ಇಲ್ಲ ಇಲ್ಲಿ. ನಾವು ಜಸ್ಟ್ ಎರಡು ವೇರಿಯಬಲ್ ಅನ್ನು ತೊಗೊಳ್ತೀವಿ. ಎದಕ್ಕೆ ಸರ್ ಎರಡೇ ವೇರಿಯಬಲ್ ತೊಗೊಳ್ತಿದ್ದೀರಾ? ಬಿಕಾಸ್ ತುಂಬ ಜಾಸ್ತಿ ವೇರಿಯಬಲ್ ತೊಗೊಂಡ್ರೆ ಅಟ್ಲೀಸ್ಟ್ ಎಲ್ಲಿಂದಾದರೂ ನಾವು ಸ್ಟಾರ್ಟ್ ಮಾಡಬೇಕಲ್ರಿ. ಸೊ ಬೇಸಿಕ್ಕಾಗಿ ಎರಡಿದ್ದರೆ ಫಸ್ಟ್ ಎರಡು ಬಗ್ಗೆ ನಾವು ನೋಡೋಣ. ಫಸ್ಟ್ ಎಕ್ಸ್ ಆ್ಯಂಡ್ ವೈ ನೋಡೋದು, ಆಮೇಲೆ ಎಕ್ಸ್ ಆ್ಯಂಡ್ ಎ ನೋಡೋದು, ಎಕ್ಸ್ ಆ್ಯಂಡ್ ಬಿ ನೋಡೋದು. ಈ ಪ್ರಕಾರ ಒಬ್ಬೊಬ್ಬರು ಅಂತ ಹೇಳಿ ನಾವಿಲ್ಲಿ ಕ್ಲಾಸಿಫಿಕೇಶನ್ ಓಕೆ ನೋಡ್ತಾ ಹೋಗ್ತೀವಿ, ಎಫೆಕ್ಟ್ಸ್ ಏನೇನು ಆಗ್ತವೆ ಅಂತ ಹೇಳಿ. ಓಕೆ, ಸೊ ವಾಟ್ ಎವರ್ ಇಟ್ ಈಸ್ ಗೈಸ್, ದ ಚೇಂಜ್ ಆ್ಯಕ್ಚುಲಿ ಏನಿದೆ ರೀ ಚೇಂಜನ್ನು ನಾವು ಇಲ್ಲಿ ಓದ್ತೀವಿ ಡಿಫ್ರೆನ್ಸಿಯೇಷನ್ ಇಲ್ಲಿ. If the value of x changes, what is the effect that it is going to have on the variable y? x change ಆದರೆ y ಗೆ ಏನಾಗುತ್ತೆ? x ಎಷ್ಟು ಚೇಂಜ್ ಆಗ್ತಿದ್ದಾನೆ, y ಅಷ್ಟೇ ಚೇಂಜ್ ಆಗ್ತಿದ್ದಾನ? x ಮೇಲ್ಗಡೆ, if x is rising, y is also rising, or y is decreasing, ಅವನು ರೈಸ್ ಆಗ್ತಿದ್ದಾನೆ, ಡಿಕ್ರೀಸ್ ಆಗ್ತಿದ್ದಾನೆ, ಅದು ಈ ಪ್ರಕಾರ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದರೆ ಸ್ಪೀಡ್ ಇದೆ ಗೈಸ್. ಈಗ ಸ್ಪೀಡ್ ಅಂದರೆ ನಾವು ಜನರಲಿ ಏನು ಹೇಳ್ತೀವಿ, ಸ್ಪೀಡ್ ಅಂದರೆ ನೋಡಪ್ಪ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾನೆ ಇವನು ಅಂತ ಹೇಳಿ ಹೇಳ್ತೀವಿ. ಬಟ್ ಜನರಲಿ ಸ್ಪೀಡ್ ಅಂದರೆ ಏನ್ರಿ, ಇದು ನಾವು ಡಿಫೈನ್ ಮಾಡ್ತಾ ಒಂದು ಫೀಲಿಂಗ್, ಅದು
ಕರೆಕ್ಟಾ? ಸ್ಪೀಡ್ ಅಂದರೆ ಒಂದು ಫೀಲಿಂಗ್. ಸೊ ಮ್ಯಾಥಮೆಟಿಕಲಿ ಫಿಸಿಕಲಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಇದು ಸ್ಪೀಡ್ ಅಂದರೆ ಎಷ್ಟು ಟೈಮಲ್ಲಿ ಅವನು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದ್ದಾನೆ ಅದರ ಬೇಸಿಸ್ ಮೇಲೆ ನಾವು ಹೇಳ್ತೇವೆ. ಕರೆಕ್ಟಾ? ಈಗ ನೋಡಿ, ಯಾರಿಗೆ ಹೊಟ್ಟೆ ಹಸಿವಾಗಿರುತ್ತೆ, ಓಕೆ, ಇಫ್ ಸಮ್ ಪರ್ಸನ್ ಈಸ್ ಹಂಗ್ರಿ ಓನ್ಲಿ ಹೀ ನೋಸ್ ಹೌ ಸ್ಯಾಟಿಸ್ಫೈಡ್ ಹೀ ಈಸ್. ಅವ್ನು ಹೇಳಲಿಕ್ಕೆ ಬರೋಲ್ಲ, ಐ ಕ್ಯಾನಾಟ್ ಸೇ ದಟ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಐ ಫೀಲ್ ಲೈಕ್ ದಿಸ್, ಐ ಫೀಲ್ ಲೈಕ್ ದ್ಯಾಟ್ ಅಂತ ಹೇಳಿ ಹೇಳ್ಬೋದು. ಬಟ್ ದ್ಯಾಟ್ ಈಸ್ ಅನ್ ಇಮೋಷನ್ ಗೈಸ್, ದಟ್ ಈಸ್ ಜಸ್ಟ್ ಅ ಫೀಲ್, ದಟ್ಸ್ ಅ ಪ್ಲೆಷರ್. ಸೊ ಅದು ಜಸ್ಟ್ ನಾವು ಏನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು, ಫೀಲ್ ಮಾಡ್ಬೋದು ನಾವು ಹಾಗೆ ಕೂಡ. ಸೊ ಸ್ಪೀಡ್ ಹಿಯರ್ ಈಸ್ ನಥಿಂಗ್ ಬಟ್ ಅ ಕ್ವಾಂಟಿಟಿ, ವಿ ಟೇಕ್ ಇಟ್ ಆಸ್ ಅ ಕ್ವಾಂಟಿಟಿ ಅಂತ ಹೇಳಿ ತೊಗೊಳ್ತೇವೆ. ಆದರೆ ಜನರಲಿ ಸ್ಪೀಡನ್ನು ನಾವು ಡಿಫೈನ್ ಮಾಡಲಿಕ್ಕೆ ಮ್ಯಾಥಮೆಟಿಕಲಿನೇ ಮಾಡಬೇಕು. ಕರೆಕ್ಟಾಗಿ ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರೋಲ್ಲ. ಸೊ ಸ್ಪೀಡನ್ನು ನಾವೇನಂತ ಹೇಳ್ತೇವೆ, ಎಷ್ಟು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ತಿದ್ದೇವೆ ಆ ಬೇಸಿಸ್ ಮೇಲೆ ಸ್ಪೀಡ್ ಹೇಳ್ತೇವೆ. 1 ಅವರಲ್ಲಿ, ಇಫ್ ಇನ್ ಕೇಸ್ ಗೈಸ್ ಇನ್ 1 hour ಐ ಆಮ್ ಕವರಿಂಗ್ ಅಬೌಟ್ 10 kilometers. ಇನ್ 1 hour ಐ ಆಮ್ ಕವರಿಂಗ್ ಅಬೌಟ್ 10 kilometers. ಓಕೆ, ಐ ಆಮ್ ವಾಕಿಂಗ್. ನಾನು ನಡೀತಾ 1 ಅವರಲ್ಲಿ 10 ಕಿಲೋಮೀಟರ್ ನಾನು ನಡೀತಿದ್ದೇನೆ ಅಂತ ಹೇಳಿದರೆ ಮೆಷರ್ ಮಾಡ್ತಿದ್ದೇವೆ ನಾವು. ಕರೆಕ್ಟಾ? ಓ ಹೌದಪ್ಪ, 1 ಅವರಲ್ಲಿ ಇವರು 10 ಕಿಲೋಮೀಟರ್ ನಡೀತಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡಬೇಕು, ಅಯ್ಯ ಹೇಗೆ ನಡೆದಿರ್ಬೋದು ಇವು ಅಂತ ಹೇಳಿ. ಸೊ ಆ ಫೀಲಿಂಗ್ ಏನಿದೆ ಅದಕ್ಕೆ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜನರಲ್ಲಿ ನಾವೇನು ಮಾಡ್ತೀವಿ, ಸ್ಪೀಡ್ ಅಂತ ಹೇಳಿದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಗೈಸ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂದರೆ ಏನು ಸರ್? ಇದು ರೇಟ್ ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ, ರೇಟ್ ಅಂದರೆ ಆ ರೇಟ್ ಅಲ್ಲ ರೀ. ಓಕೆ, ವಾಟ್ ಈಸ್ ದಿ ಪ್ರೈಸ್ ಆನ್ ದ ಪ್ರಾಡಕ್ಟ್, ಆ ರೇಟ್ ಬೇರೆದು. ಸೊ ಈ ರೇಟ್ ಅಂತ ಹೇಳಿದ್ರೆ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ಟೈಮ್ ಪ್ರಕಾರ ಹೇಗೆ ಚೇಂಜಸ್ ಆಗ್ತಿದ್ದಾವೆ ಅದಕ್ಕೆ ರೇಟ್ ಅಂತ ಹೇಳಿ ಹೇಳ್ತಾರೆ ಜನರಲಿ. ಮ್ಯಾಥಮೆಟಿಕಲಿ ನೀವೆಲ್ಲೋ ಈ ವರ್ಡ್ ರೇಟ್ ಅಂತ ಹೇಳಿ ನೋಡಿಬಿಟ್ರೆ ನೆನ್ಪಿಟ್ಕೊಳ್ಳಿ, ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ ಅರ್ಥ. ಓಕೆ, ಮ್ಯಾಥಮೆಟಿಕಲಿ ರೇಟ್ ಅಂತ ಹೇಳಿದರೆ ಆ ರೇಟ್ ಆಫ್ ವಾಟ್, ರೇಟ್ ಆಫ್ ಸ್ಪೀಡ್, ರೇಟ್ ಆಫ್ ಡಿಸ್ಟೆನ್ಸ್, ರೇಟ್ ಆಫ್ ಏನೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ, ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ ನೀವು ಅದಕ್ಕೆ ಮಾಡಬೇಕು. ಅದಕ್ಕೆ ನಾವು ರೇಟ್ ಅಂತ ಹೇಳಿ ಹೇಳ್ತೀವಿ. ಈಗ ಇಲ್ಲಿ ಏನಿದೆ, ಈ ಡಿಸ್ಟೆನ್ಸು ಮತ್ತು ಟೈಮು ಎರಡರನ್ನ ನಾವು ಏನು ಮಾಡ್ತಿದ್ದೀವಿ, ರಿಲೇಟ್ ಮಾಡ್ತಿದ್ದೀವಿ ಇಲ್ಲಿ. ಕರೆಕ್ಟಾ? ವಿ ಆರ್ ರಿಲೇಟಿಂಗ್ ದಿ ಡಿಸ್ಟೆನ್ಸ್ ವಿತ್ ಟೈಮ್ ಗೈಸ್. ಸೊ ಇಲ್ಲಿ ನಾವು ಏನು ಹೇಳ್ಬೋದು, ಡಿಸ್ಟೆನ್ಸ್ ಎಷ್ಟು ಈಗ ಚೇಂಜ್ ಆದರೆ ಟೈಮ್ ಎಷ್ಟು ಚೇಂಜ್ ಆಗ್ತಿದೆ, ಅಥವಾ ಟೈಮ್ ಎಷ್ಟು ಜಾಸ್ತಿ ಆದರೆ ಡಿಸ್ಟೆನ್ಸ್ ನಾವು ಎಷ್ಟು ಕವರ್ ಮಾಡ್ಬೋದು, ಟೈಮ್ ನಾವು ಕಡಿಮೆ ಮಾಡಿದ್ರೆ ಎಷ್ಟು ಕಡಿಮೆ ನಾವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿ ಈ ಪ್ರಕಾರ ನಮಗೆ ಒಂದು ಐಡಿಯಾ ಸಿಗುತ್ತೆ. ಕರೆಕ್ಟಾ? ಸೊ ಈಗ 1 ಗಂಟೆಯಲ್ಲಿ 10 ಕಿಲೋಮೀಟರ್ ನಾನು ನಡೀತಿದ್ದೇನೆ. ಸೊ ಟೈಮ್ ಈಗ 2 hours ಆದರೆ ಎಷ್ಟು ಕಿಲೋಮೀಟರ್ ನಾನು ನಡಿಬೋದು, ಅಥವಾ ಏನೋ ಒಂದು ಚೇಂಜ್ ಆದರೆ ಯಾವ ಪ್ರಕಾರ ಆಗಬಹುದು, ಅದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಡಿಫರೆನ್ಸಿಯೇಷನ್ ಅಲ್ಲಿ ಓದ್ತೇವೆ. ಓಕೆ, ಮ್ಯಾಥಮೆಟಿಕಲಿ ವಿ ಕ್ಯಾಲ್ಕುಲೇಟೆಡ್ ಗೈಸ್, ವೆನೆವರ್ ಒನ್ ಕ್ವಾಂಟಿಟಿ ಆರ್ ಒನ್ ನಂಬರ್ ಆರ್ ಒನ್ ಎಲಿಮೆಂಟ್ ಚೇಂಜಸ್, what is the effect that it is going to have on the other quantity or other element. ಓಕೆ, ಈ ಒಂದು ವೇರಿಯೇಬಲ್ ಒಂದು ನಂಬರ್ ಚೇಂಜ್ ಆದರೆ ಬೇರೆ ನಂಬರಿಗೆ ಅದು ಹೇಗೆ ಚೇಂಜಸ್ ಮಾಡ್ತಿದೆ ಅದನ್ನು ನಾವು ಇಲ್ಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡ್ತೇವೆ, ಮ್ಯಾಥಮೆಟಿಕಲ್ ಆಗಿ ನೋಡ್ತೇವೆ. ಓಕೆ, ಸೊ ದೇ ಆರ್ ಬೋತ್ ರಿಲೇಟೆಡ್ ಗೈಸ್. ಎಲಿಮೆಂಟ್ ಇರಲಿ, ಕ್ವಾಂಟಿಟಿ ಇರಲಿ, ನಂಬರ್ ಇರಲಿ, ದೇ ಆರ್ ಆಲ್ ರಿಲೇಟೆಡ್ ಇನ್ ಟರ್ಮ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ಡಿಫ್ರೆನ್ಸಿಯೇಷನ್ ಜನರಲಿ rate of change of one quantity with respect to other. So if variable x and variable y are related to each other, how does the change occur here? ಹೇಗೆ ಚೇಂಜಸ್ ಆಗ್ತಿದಾವೆ ಅದನ್ನು ನಾವು ಇಲ್ಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡ್ತೇವೆ. ಕರೆಕ್ಟಾ? ಸೊ ಇದನ್ನ ಫಸ್ಟ್ ಈಗ ಎಕ್ಸ್ ಎಷ್ಟು ಚೇಂಜ್ ಆಗ್ತಿದೆ, ಸಪೋಸ್ ಎಕ್ಸ್ ಒಂದು ಏನಾಗ್ತಿದೆ ಅಂದ್ರೆ ಇವನು 10 ಕಿಲೋಮೀಟರ್ ಅಂತ ಹೇಳಿ ಇದ್ದಾನೆ. 10 ಕಿಲೋಮೀಟರ್ ಇಂದ ಎಕ್ಸ್ ಏನಾದ 12 ಕಿಲೋಮೀಟರ್ ಆದ. ಸೊ ವೆನ್ ದರ್ ಇಸ್ ಅ ಚೇಂಜ್ ಆಫ್ 2 ಕಿಲೋಮೀಟರ್, ಈಗ 2 ಕಿಲೋಮೀಟರ್ ಇಲ್ಲಿ ಚೇಂಜ್ ಆಗ್ತಾ ಇದ್ರೆ ವಾಯ್ ಹೇಗೆ ಚೇಂಜ್ ಆಗ್ತಿದೆ ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಬೇಕು ನಮಗೆ, ಫಸ್ಟ್ ಆಫ್ ಆಲ್ ಸರ್ ವಾಯ್ ಅಂದರೆ ಏನು ಸರ್, ಇದು ಎಕ್ಸ್ ನಮಗೆ ಗೊತ್ತಾಯಿತು ಡಿಸ್ಟೆನ್ಸ್ ಅಂತ ಹೇಳಿ, ಬಿಕಾಸ್ ಕಿಲೋಮೀಟರ್ ಏನು ಕಿಲೋಮೀಟರ್ ಹೇಳ್ತಿದ್ದೀರಾ ನೀವು, ಅರ್ಥ ಆಯ್ತು ಸರ್ ನಮಗೆ ಡಿಸ್ಟೆನ್ಸ್ ಇರಲಿ. ಇದು ವಾಯ್ ಏನು ಸರು, ವಾಯ್ ನೀವು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ನಾನು ಹೇಳಲ್ಲ ವಾಯ್ ಅಂದರೆ ಏನು, ನಾನು ಹೇಳಲ್ಲ. ಹಾಗೇನೆ ನೀವು ಹೇಗೆ ಚೇಂಜಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ನಾನು ನಿಮಗೆ ಹೇಳಿಬಿಟ್ರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ. ವಿತ್ ಕಂಡೀಷನ್ಸ್ ನಾವು ಕ್ಯಾಲ್ಕುಲೇಷನನ್ನು ಮಾಡಬಹುದು. ಈಗ ಆ ಕಂಡೀಷನ್ಸ್ ಯಾವುವು ಸರ್, ಆ ಕಂಡೀಷನ್ಸನ್ನು ನಾವು ಡಿಫರೆನ್ಸಿಯೇಷನಲ್ಲಿ ಕಲಿತೇವೆ. ಓಕೆ, ಸೊ ಆ ಕಂಡೀಷನ್ಸಲ್ಲಿ ಏನಿದೆ ಡಿಫರೆನ್ಸಿಯೇಷನಲ್ಲಿ, ಯು ಶುಡ್ ನೋ ಹಿಮ್ ಗೈಸ್, ಐಸಾಕ್ ನ್ಯೂಟನ್. ಓಕೆ, ಅ ಫೇಮಸ್ ಸೈಂಟಿಸ್ಟ್ ಗೈಸ್,
ಮ್ಯಾಥಮೆಟಿಷಿಯನ್, ಫಿಸಿಸಿಸ್ಟ್ ಐಸಕ್ ನ್ಯೂಟನ್ ಅಂತ ಹೇಳಿ ಒಬ್ಬ ಮ್ಯಾಥಮೆಟಿಷಿಯನ್ ಇದ್ರು ಐಸಕ್ ನ್ಯೂಟನ್ ಅಂತ ಹೇಳಿ. ಸೊ ಇವ್ರೇನ್ ಮಾಡಿದ್ರು ನೋಡಿದ್ರು, ಓ ನಮ್ಗೆ ಯಾವುದೇ 2 ವೇರಿಯೇಬಲ್ಸ್ ಅನ್ನೋನ್ ಇದ್ದರೆ ಚೇಂಜಸ್ ಅನ್ನ ನಾವು ಹೇಳ್ಬೋದು, ಹಾಗೇನೆ ನೋಡ್ಲಾರ್ದೇನೆ ನಾವು ಚೇಂಜಸ್ ಅನ್ನ ಹೇಳ್ಬೋದಲ್ಲಪ್ಪ ಅಂತ ಹೇಳಿ ಇವರು ನೋಡಿದ್ರು. ಓಕೆ, ಸೊ ಅದು ಹೇಗೆ ನಾವು ನೋಡ್ಬೋದು, ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಇವೆ. ಅವ್ರು ಹೇಳ್ಬಿಟ್ಟಿದ್ದಾರೆ ನೋಡಿ, ಈ ಫಾರ್ಮುಲಾ ಇಂದ ಈ ಚೇಂಜ್ ನಿಮ್ಗೆ ಸಿಗುತ್ತೆ, ಈ ಪ್ರಕಾರ ಎಲಿಮೆಂಟ್ ಇದ್ದರೆ ಅದು ಎಷ್ಟು ಚೇಂಜಸ್ ಆಗ್ತಿದೆ ಅದು ನಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಸೊ ಈಗ ಆ ಫಾರ್ಮುಲಾಸ್ ಹೇಗೆ ಬಂದು ಅದು ನಿಮಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಇಲ್ಲ ರೀ, ಬೇಸಿಕ್ ಮ್ಯಾಥಮೆಟಿಕ್ಸ್ ಅವರಿಗೆ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಬೇಸಿಕ್ ಏನೇನು ನಿಮಗೆ ಬೇಕಲ್ಲ ಅದನ್ನಷ್ಟೇ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಅನ್ನ ನಾವು ಕನ್ಸಿಡರ್ ಮಾಡಿದರೆ, ಓಕೆ, ಇಫ್ ಯು ಕನ್ಸಿಡರ್ ಅ ಫಂಕ್ಷನ್ ಗೈಸ್, ಈಗ ಪ್ರತಿಯೊಂದು ಫಾರ್ಮುಲಾ ಇಲ್ಲೇನಾಗುತ್ತೆ ಗೈಸ್ ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ತುಂಬಾ ಜಾಸ್ತಿ ಫಾರ್ಮುಲಾಸ್ ಇವೆ ಅಂತ ಹೇಳಿ ಹೇಳ್ತಾರೆ. ಬಟ್ ಪ್ರತಿಯೊಂದು ಫಾರ್ಮುಲಾಕ್ಕೆ ಒಂದು ಮೀನಿಂಗ್ ಇದೆ. ಫಂಕ್ಷನ್ ಇಂದ ಲಿಮಿಟ್ಸ್ ಅಂಡ್ ಕಂಟಿನ್ಯೂಗೆ ಹೇಗಿದು ರಿಲೇಟೆಡ್ ಇದೆ ಡಿಫ್ರೆನ್ಸಿಯೇಷನ್, ಅದು ನಂತರ ಹೇಳ್ತೇನೆ ಅಂತ ನಾನು ನಿಮಗೆ. ಓಕೆ, ವಿತ್ ಈಚ್ ಅಂಡ್ ಎವ್ರಿ ಫಾರ್ಮುಲಾ ಹೇಗೆ ಬರ್ತಾ ಹೋಗುತ್ತಲ್ಲ ಹಾಗೆ ಎಕ್ಸ್ಪ್ಲನೇಷನ್ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಸೊ ಜನರಲಿ ಗೈಸ್ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡಿ, ಒಂದು ಫಂಕ್ಷನ್ ಇದೆ ನಮ್ಮ ಹತ್ರ, y ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಅಂದರೆ ಅರ್ಥ ಏನ್ರಿ, ಇದು ವೇರಿಯೇಬಲ್ y ಏನಿದೆ ರೀ, ಇದು ಎಕ್ಸ್ ನ ಫಂಕ್ಷನ್ ಆಗಿ ಇದೆ ಅಂತ ಹೇಳಿ ಅರ್ಥ. ಅಂದರೆ y ಇಸ್ ಡಿಪೆಂಡೆಂಟ್ ಆನ್ ಎಕ್ಸ್ ಗೈಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ 1 ಅಂತ ಹೇಳಿ ನಾನು ಬರೆದ್ರೆ ನೋಡಿ, ಫಂಕ್ಷನ್ ಇದೆ, ಇದು y ಫಂಕ್ಷನ್ ಇದೆ, ಇದರ ಫಂಕ್ಷನ್ ಇದೆ, ಎಕ್ಸ್ ನ ಫಂಕ್ಷನ್ ಇದೆ. ಅಂದರೆ ಎಕ್ಸ್ ಹೇಗೆ ಚೇಂಜ್ ಆಗುತ್ತೆ ಹಾಗೆ y ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. x2 ಇದ್ದರೆ y ಏನಾಗುತ್ತೆ ಇಲ್ಲಿ, when x is 2 guys, what will be the value of y? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2 square is 4 plus 1 that is 5. And next, if x is 3, y ಏನಾಗುತ್ತೆ, y will be equal to 3 square 9 plus of 1 10 ಆಗುತ್ತೆ. ಓಕೆ, ಸೊ y ಏನಾಗ್ತಿದ್ರೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ x, ಕರೆಕ್ಟ್. y ಗೆ ಡಿಪೆಂಡೆಂಟ್ ವೇರಿಯೇಬಲ್ ಹೇಳ್ತೇವೆ, x ಗೆ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿ ಹೇಳ್ತೇವೆ. ಸೊ ಜನರಲಿ ಯಾವ ವ್ಯಾಲ್ಯೂಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತಲ್ಲ, ದ ವ್ಯಾಲ್ಯೂಸ್ ದಟ್ ವಿ ನೀಡ್ ಟು ಫೈಂಡ್, ಅವು ಡಿಪೆಂಡೆಂಟ್ ಆಗಿ ಇರ್ತವೆ. ಓಕೆ, ಯಾವ ವ್ಯಾಲ್ಯೂಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ, ದೇ ಆರ್ ಜನರಲಿ ಡಿಪೆಂಡೆಂಟ್ ವೇರಿಯೇಬಲ್ ಗೈಸ್. ಜನರಲ್ ಆಗಿ ಡಿಪೆಂಡೆಂಟ್ ಇರುವ ವೇರಿಯೇಬಲ್ಸ್ ಅನ್ನ ವ್ಯಾಲ್ಯೂಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅವ್ರು ಯಾವ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದು ಇಂಡಿಪೆಂಡೆಂಟ್ ಆಗಿ ಇರುತ್ತೆ ರೀ, ಕರೆಕ್ಟಾ. ಸೊ ಈ ಒಂದು ಫಂಕ್ಷನ್ ಬೇಸಿಸ್ ಮೇಲೆ ನಾವು ಡೆರಿವೇಶನ್ ಅನ್ನ ಇಲ್ಲಿ ಏನ್ರಿ ಇದು ಡಿಫ್ರೆನ್ಸಿಯೇಷನ್ ಅನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ. ಸೊ ನೌ ಗೈಸ್, so differentiation, it is nothing but the rate of change of function guys, rate of change of elements ಯಾವ ಚೇಂಜ್ ಆಗ್ತವೆ, ಯಾವ ಪ್ರಕಾರ ಚೇಂಜ್ ಆಗ್ತವೆ, ಚೇಂಜಸ್ ಏನಿವೆ ಅದನ್ನು ನಾವು ಇಲ್ಲಿ ಓದ್ತಾ ಹೋಗುವುದು. ಫೈನ್. ಸೊ ಈಗ ಇದರಲ್ಲಿ ಯಾವ ಎಲಿಮೆಂಟ್ಸ್ ಬಗ್ಗೆ ನಾವು ಓದ್ತೀವಿ ಸರ್, ನೀವು ಹೇಳಿದ್ರು ಈಗ ಜಸ್ಟ್ ಎಕ್ಸ್ ಅಂಡ್ ವೈ ಅಂತ ಹೇಳಿದ್ರು, ಅನ್ನೋನ್ ವೇರಿಯೇಬಲ್ಸ್ ಇವೆ, ಇವು ಅಲ್ಜಿಬ್ರೈಕಲ್ ವೇರಿಯೇಬಲ್ಸ್ ಆಯ್ತು, ಅಲ್ಜಿಬ್ರಾದಲ್ಲಿ ಬರುತ್ತಿರುವ ವೇರಿಯೇಬಲ್ಸ್ ಆಯ್ತು, ಕರೆಕ್ಟಾ. ಈಗ ಸಪೋಸ್ ಸರ್ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅವ್ರು ಕೊಟ್ಬಿಟ್ರೆ, ಅಂದರೆ ಟ್ರಿಗ್ನೋಮೆಟ್ರಿ ಪ್ರಕಾರ ನಮಗೆ ಅವರು ವೇರಿಯೇಬಲ್ಸ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೈನ್ ಅಂತ ಕೊಟ್ಟರು, ಇಲ್ಲಿ ಕಾಸ್ ಅಂತ ಕೊಟ್ಟರು, ತೀಟಾ ಬಂದೇ ಬರುತ್ತೆ ರೀ ಸೈನ್ ಆ್ಯಂಡ್ ಕಾಸ್ಟ್ ಬಂದರೆ. ಅದಕ್ಕೆ ಬಿಕಾಸ್ ತೀಟಾ ಇಂದನೇ ಸೈನ್ ಡಿಫೈನ್ ಆಗುತ್ತೆ, ತೀಟಾ ಇಂದನೇ ಕಾಸ್ಟ್ ಡಿಫೈನ್ ಆಗುತ್ತೆ. ಸೊ ಈಗ ಸರ್ ಸೈನ್ ಅಲ್ಲಿ ಚೇಂಜಸ್ ಆದ್ರೆ ಕಾಸ್ ಅಲ್ಲಿ ಅದು ಏನ್ ಎಫೆಕ್ಟ್ ಆಗುತ್ತೆ ಸರ್, ಕಾಸ್ ಏನ್ ಚೇಂಜ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ಇದು ಕಾಸು, ಅದನ್ನ ನಾವು ಇಲ್ಲಿ ನೋಡಿದ್ದೇವೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದನ್ನ ಬಿಟ್ಟು ಮತ್ತೆ ಯಾವ ಪ್ರಕಾರ ಇವರೇ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟ್ ಇದೆ ರೀ, e⁻x ಗೈಸ್, ಅಂದ್ರೆ ಪಾರ್ ಫಾರ್ಮ್ಯಾಟ್ ಅಲ್ಲಿ. ಓಕೆ, ಪಾರ್ ಫಾರ್ಮ್ಯಾಟ್ ಅಲ್ಲಿ ಇದರ ಯಾವ ಪ್ರಕಾರ ಚೇಂಜಸ್ ಆಗ್ತವೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಈಗ ಎಕ್ಸ್ಪೋನೆನ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಚೇಂಜ್ ಆದ್ರೆ ಅದಕ್ಕೆ ಏನು ಸರ್ ನಾವು ಬರೀಬೇಕು ಆನ್ಸರು, ಅದು ಕೂಡ ಇಲ್ಲಿ ಇದೆ ರೀ ಡಿಫ್ರೆನ್ಸಿಯೇಷನ್ ಅಲ್ಲಿ. ಓಕೆ, ಸೊ ಜನರಲಿ ಗೈಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇರಲಿ, ಅಲ್ಜಿಬ್ರೈಕ್ ಫಂಕ್ಷನ್ಸ್ ಇರಲಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರಲಿ, ಆ ಎಲ್ಲ ಫಂಕ್ಷನ್ಸ್ ಅನ್ನ ನಾವು ಇಲ್ಲಿ ನೋಡ್ತೇವೆ ಡಿಫ್ರೆನ್ಸಿಯೇಷನ್ ಅಲ್ಲಿ. ಓಕೆನಾ. ಸೊ ಈಗ ಗೈಸ್ ಜನರಲಿ ಡಿಫರೆನ್ಸಿಯೇಷನ್ ಅನ್ನ ಬರೆಯುವುದು ಯಾವ ಪ್ರಕಾರ. ಓಕೆ, ಸೊ y is equals to f of x, ಒಂದು ಫಂಕ್ಷನ್ ಇದೆ. ಓಕೆ, y ಫಂಕ್ಷನ್ ಆಫ್ x ಇದೆ, ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ 1 ಅಂತ ಹೇಳಿ ತಗೊಳ್ಳಿ. ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ಇದೆ. ಈಗ ನಾವು ಇದನ್ನ dy ಡಿವೈಡೆಡ್ ಬೈ dx ಅಂತ ಹೇಳಿ ಬರೀತೇವೆ. ಇದರ ಅರ್ಥ ಏನು ಮೊದಲು ನೋಡಿ ಸರ್, dy ಬೈ dx ಬರುತ್ತಾ, ಇದು dx ಅಪಾನ್ dy ಅದಕ್ಕೆ ಸರ್ ಬರಲ್ಲ.
ಇದೇ ಬೇಕಾ ನಮಗೆ? ದಟ್ ಈಸ್ ಎ ಫಸ್ಟ್ ಕ್ವೆಶನ್. ಅದಕ್ಕಿಂತ ಮುಂಚೆ ಇದು ಡಿ ವೈನೇ ಅದಕ್ಕೆ ಸರ್, ಎ ವೈ ಅದಕ್ಕೆಲ್ಲ, ಎ ಎಕ್ಸ್ ಅದಕ್ಕೆಲ್ಲ. ಸೊ ನೋಡಿ ಗೈಸ್, ಇಲ್ಲಿ ಮೊದಲು ಡಿಫ್ರೆನ್ಸಿಯೇಷನ್ ಅಂದರೆ ಡಿ ಬರುತ್ತೆ, ಕರೆಕ್ಟಾ? ಡಿಫ್ರೆನ್ಸಿಯೇಷನ್ ಅಂದರೆ ಡಿ. ಡೆರಿವೇಟಿವ್ ಅಂತ ಹೇಳಿನೂ ಹೇಳ್ತಾರೆ ಇದಕ್ಕೆ, ಡೆರಿವೇಟಿವ್ ಗೈಸ್. ಓಕೆ, ಸೊ 1 ಮಿನಿಟ್. ಸೊ ಡೆರಿವೇಟಿವ್ ಅಂದರೆ ಏನು ಸರ್? ಫಸ್ಟ್ ಅದು ಕ್ವೆಶನ್ ಬರುತ್ತೆ. ಸೊ ಬೇಸಿಕ್ ಎಲ್ಲ ಇಂಗ್ಲಿಷ್ ಟರ್ಮ್ಸ್ ವೆರಿ. ಡೆರಿವೇಟಿವ್ ಅಂದರೆ ಇಂಗ್ಲೀಷ್ದಲ್ಲಿ ಇದೆ, ಇದು ಇಂಗ್ಲೀಷಲ್ಲೂ ಅರ್ಥ ಕೂಡ ಇದೆ. ಅದರ ಅರ್ಥ ಏನು ನೋಡೋಣ ಈಗ. ಸೊ ನೋಡಿ, ಒಂದು ಡೆಫಿನಿಷನಲ್ಲಿ ನಾನು ತಗೊಂಡಿದ್ದೇನೆ. ಸಿ, ಡೆಫಿನಿಷನ್ ಆಫ್ ಡೆರಿವೇಟಿವ್. ಡೆರಿವೇಟಿವ್ ಅಂದರೆ ಏನ್ರಿ? ಡಿರೈವ್ ಮಾಡುವುದು. ಓಕೆ, ಇಟ್ ಇಸ್ ಎ ವರ್ಬ್ ಗೈಸ್. ಡಿರೈವ್ ಮಾಡುವುದು, ಅದರಿಂದ ನಾವು ತೆಗೆದುಕೊಳ್ಳುವುದು ಅಂತ ಹೇಳಿ ಹೇಳ್ಬೋದು ನೀವು, ಡೆರಿವೇಟಿವ್ ಅಂತ ಹೇಳಿದ್ರೆ. ಈಗ ಇಲ್ಲಿ ಏನಾಗ್ತಿದೆ, y ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಫಂಕ್ಷನ್ ಇದೆ. y ಹೇಗೆ ಚೇಂಜ್ ಆಗ್ತಿದೆ ಹಾಗೆ, ಸಾರಿ, ಎಕ್ಸ್ ಹೇಗೆ ಚೇಂಜ್ ಆಗ್ತಿದೆ ಹಾಗೆ y ಚೇಂಜ್ ಆಗ್ತಿದೆ. ಸೊ ಎಕ್ಸ್ ಇಂದ ನಾವು y ನ ವ್ಯಾಲ್ಯೂ ಇಲ್ಲಿ ಏನು ಮಾಡ್ತಿದ್ದೇವೆ ರೀ? ಡಿರೈವ್ ಮಾಡ್ತಿದ್ದೇವೆ, ತೆಗಿತಿದ್ದೇವೆ. ಓಕೆ, ವಿ ಆರ್ ಆಬ್ಟೈನಿಂಗ್ ದಿ ವ್ಯಾಲ್ಯೂ ಆಫ್ y ಫ್ರಾಮ್ ದಿಸ್ ಎಕ್ಸ್ ಗೈಸ್. ಓಕೆ, ಹೆನ್ಸ್ ದ ವರ್ಡ್ ಡೆರಿವೇಟಿವ್. ಅದಕ್ಕೆ ನಾವು ಡಿರೈವ್ ಮಾಡ್ತಿದ್ದೀವಿ ಅಂತ ಹೇಳಿ ಅರ್ಥ. ಏನೋ ಒಂದು ತೊಗೊಳ್ತಿದ್ದೇವೆ ನಾವು, y ನ ವ್ಯಾಲ್ಯೂ ತೊಗೊಳ್ತಿದ್ದೇವೆ, ಎಕ್ಸ್ ಇಂದ ತೊಗೊಳ್ತಿದ್ದೇವೆ. ಓಕೆ, ಇದಿಷ್ಟು ಅರ್ಥ ಆಯಿತು. ಈಗ ಜನರಲಿ ಇಲ್ಲಿ ನೀವು ನೋಡಿದ್ರೆ, ಸಿಯರ್ ಡೈರೆಕ್ಟ್ಲಿ ಇಲ್ಲಿ ಬರ್ತೀನಿ. ಇದರ ಅರ್ಥ ಏನು ಸರ್? ಇದು dy by dx is equal to f dash of x is equal to limit f of x plus delta x minus f of x divided by delta x. ಏನು ಸರ್ ಇದು ಅಂತ ಹೇಳಿ ಕ್ವೆಶನ್ ಬರುತ್ತೆ. ಸೊ ನೋಡ್ರಿ, ಇಲ್ಲಿ dy by dx ಏನಿದೆಲ್ಲ, ಫಸ್ಟ್ ಏನಿದು ಡಿಫರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಅಥವಾ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಡೆರಿವೇಟಿವ್ ಆಫ್ ಎಕ್ಸ್. ಅಂದರೆ ಎಕ್ಸ್ ಅನ್ನ ನಾವು ಹೇಗೆ ಡಿರೈವ್ ಮಾಡ್ತಿದ್ದೇವೆ. ಈಗ ಎಕ್ಸ್ ನೋಡ್ರಿ, ಈ ಫಂಕ್ಷನ್ ನಾನು ಏನು ಕನ್ಸಿಡರ್ ಮಾಡಿದ್ದೀನಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಕೂಡ ಆಗಿ ಇರ್ಬೋದು. ಎಕ್ಸು 0 ಇರ್ಬೋದು, 1 ಇರ್ಬೋದು, -1 ಇರ್ಬೋದು, 2 ಇರ್ಬೋದು, -2 ಇರ್ಬೋದು, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟ್ ಇರ್ಬೋದು, ಡೆಸಿಮಲ್ ಫಾರ್ಮ್ಯಾಟ್ ಇರ್ಬೋದು, ಯಾವುದೇ ಇರ್ಬೋದು ಅದು, ಕರೆಕ್ಟಾ? ಸೊ ಹೇಗೆ ನಾವು ಇದರಲ್ಲಿ ಯಾವ ವ್ಯಾಲ್ಯೂವನ್ನು ಡಿಫೈನ್ ಮಾಡ್ತಿದ್ದೀವಿ, ಎಕ್ಸಿನ ವ್ಯಾಲ್ಯೂ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ. ಎಕ್ಸ್ ಏನು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಏನನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ಇಲ್ಲಿ ಏನು ತಗೊಳ್ತಿದ್ದೀವಿ ವ್ಯಾಲ್ಯೂ, ಅದ್ರ ಮೇಲೆ ಫಸ್ಟ್ ಡಿಪೆಂಡೆನ್ಸಿ ಬರುತ್ತೆ. ಫಸ್ಟ್ ಸ್ಟೆಪ್ ಇದೆ ರೀ, ಎಕ್ಸ್ ವ್ಯಾಲ್ಯೂ ಏನು ಅಂತ ಹೇಳಿ. ಈಗ ಸಪೋಸ್ x1 ಅಂತ ಹೇಳಿ ತೊಗೊಂಡ್ಬಿಟ್ರೆ, ನಾವು ಎಕ್ಸು 1 ಅಂತ ಹೇಳಿ ಡಿರೈವ್ ಮಾಡ್ತಿದ್ದೀವಿ. ಎಲ್ಲಿಂದ ಡಿವೈಡ್ ಮಾಡ್ತಿದ್ದೀರಾ? ಈ ಕೊಟ್ಟಿರುವ ವ್ಯಾಲ್ಯೂಸ್ ಇಂದ ನೀವು ಡಿರೈವ್ ಮಾಡ್ತಿದ್ದೀರಾ, ಕರೆಕ್ಟ್? 0 to 10 ಇಂದ ಡಿರೈವ್ ಮಾಡಿ, ಅಂದರೆ 0 ಇಂದ 10 ಬರುವವರೆಗೂ, ಫ್ರಮ್ 0 to 10 ಆಲ್ ದಿ ನಂಬರ್ಸ್ ಗೈಸ್, ವೆದರ್ ಇಟ್ ಬಿ rational, irrational or anything, we can derive any number that we want. X we are deriving from the given values here. ಸೊ ಇದಕ್ಕೆ ನಾವು ಲಿಮಿಟ್ ಬೇಸಿಸ್ ಮೇಲೆ ಕೊಡ್ತೇವೆ. ಲಿಮಿಟ್ ಆಸ್ ಡೆಲ್ಟಾ ಟೆನ್ಸ್ ಟು 10, ಡೆಲ್ಟಾ ಟೆನ್ಸ್ ಟು 0 ಅಂತ. ಜನರಲಿ 10 ಕೊಡಲ್ಲ, ಬಿಕಾಸ್ ತುಂಬ ಲಾರ್ಜ್ ವ್ಯಾಲ್ಯೂ ಆಗುತ್ತೆ, ಅಷ್ಟು ಸಾಲ್ವ್ ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ. ಓಕೆ, ಸೊ ಡೆಲ್ಟಾ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ತುಂಬ ಚಿಕ್ಕದಾಗಿ ವ್ಯಾಲ್ಯೂಸ್ ಇರ್ತಾವಲ್ರಿ, ಆ ಬೇಸಿಸ್ ಮೇಲೆ ನಾವಿಲ್ಲಿ ಡೆರಿವೇಷನ್ ಅನ್ನು ಮಾಡ್ತಿದ್ದೀವಿ. ಸೊ ಒಂದು ಓವರ್ ಆಲ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಇಲ್ಲಿ ಕೊಡ್ತಿದ್ದೀನಿ. ಎಕ್ಸು ನೀವು ಡಿರೈವ್ ಮಾಡ್ತಿದ್ರ ಒಂದು ಗಿವನ್ ಸೆಟ್ ಆಫ್ ಎಲಿಮೆಂಟ್, ಎಕ್ಸ್ ಏನು ಕೂಡ ಆಗಿರ್ಬೋದು. ಸರ್ ನೀವು ಎಕ್ಸು ವೇಟ್ ಪ್ರಕಾರ ತಗೊಳ್ಳಿ ಅಂದರೆ ನೀವೇನು ಮಾಡ್ತೀರಾ, kgs, ಗ್ರಾಮ್ಸು, ಮಿಲಿಗ್ರಾಮ್ಸು, ಓಕೆ, ಸೆಂಟಿಗ್ರಾಮ್ಸು, ಈ ಪ್ರಕಾರ ನೀವು ವೇರಿಯೇಷನನ್ನು ಮಾಡ್ತಾ ಹೋಗ್ಬೋದು. ಇಲ್ಲ ನೀವು ಎಕ್ಸ್ ಕಿಲೋಮೀಟರಲ್ಲಿ ತೊಗೊಳ್ಳಿ ಅಂದರೆ ಕಿಲೋಮೀಟರ್ಸ್, ಮೀಟರ್ಸ್, ಸೆಂಟಿಮೀಟರ್ಸ್, ಮಿಲಿಮೀಟರ್ಸ್, ಆ್ಯಂಡ್ ದೆನ್ ನೆಗೆಟಿವ್ ಫಾರ್ಮ್ಯಾಟ್ ನ್ಯಾನೋಮೀಟರ್ಸ್, ಮೈಕ್ರೋಮೀಟರ್ಸ್, ಈ ಪ್ರಕಾರ ನೀವು ತಗೊಳ್ತಾ ಹೋಗ್ಬೋದು. ಸೊ ದ್ಯಾಟ್ ಈಸ್ ವಾಟ್ ದಿ ಡೆರಿವೇಷನ್ ಆಫ್ ಎಕ್ಸ್ ರೆಫರ್ಸ್. ಡೆರಿವೇಷನ್ ಆಫ್ ಎಕ್ಸ್, ಡಿ ಆಫ್ ಎಕ್ಸ್ ಗೈಸ್. ಓಕೆನಾ? ಈಗ ಇಲ್ಲಿ ನಾವೇನು ಹೇಳಿದ್ದೇವೆ, y ಎಕ್ಸ್ ಮೇಲೆ ಡಿಪೆಂಡ್ ಇದೆ ಅಂತ ಹೇಳಿದ್ದೇವೆ, ಕರೆಕ್ಟಾ? ಸೊ ಎಕ್ಸ್ ಅನ್ನ ನೀವು ಹೇಗೆ ಡಿರೈವ್ ಮಾಡ್ತೀರಿ ಹಾಗೇನೆ ನೀವು y ಡಿರೈವ್ ಆಗುತ್ತೆ. ದ ವೇ ಯು ಡಿರೈವ್ ದಿ ವ್ಯಾಲ್ಯೂ ಆಫ್ ಎಕ್ಸ್, that is the value you are going to derive y guys, correct? So d of y represents differentiation or derivation of y. y ನ ವ್ಯಾಲ್ಯೂ ನಾವು ಡಿರೈವ್ ಮಾಡುವುದು ಎದರಿಂದ? from this x. okay, we are deriving the value of y from x guys. x ವ್ಯಾಲ್ಯೂ ಫಸ್ಟ್ ನಾವು ಡಿರೈವ್ ಮಾಡ್ತಿದ್ದೀವಿ. x ವ್ಯಾಲ್ಯೂ ಫಸ್ಟ್ ತಗೊಳ್ತಿದ್ದೀವಿ. ಎಲ್ಲಿಂದ ತಗೊಳ್ತಿದ್ದೀವಿ? ಅದಕ್ಕೆ ಒಂದು ಇದಿದೆ,
ಓಕೆ, ಗಿವನ್ ವ್ಯಾಲ್ಯೂ ಇರುತ್ತೆ. ಈಗ ಎಕ್ಸ್ ಅನ್ನು ನಾವು ಏನು ತೊಗೊಂಡಿದ್ದೀವಿ ಅದರಿಂದ ನಮಗೆ ವೈ ಬರ್ತಿದೆ. ಓಕೆ, ಸೊ ಇದಕ್ಕೆ ನಾವೇನು ಹೇಳ್ತೀವಿ, ವಿ ಆರ್ ಡಿರೈವಿಂಗ್ ವೈ ಫ್ರಮ್ ಎಕ್ಸ್. ಕರೆಕ್ಟ್. ಸೊ ಇದಕ್ಕೆ ನಾವೇನು ಬರಿತೀವಿ, ಡಿಫರೆನ್ಸಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಇಂದ ನಾವು ವೈ ವ್ಯಾಲ್ಯೂನ ಡಿಫರೆನ್ಶಿಯೇಟ್ ಮಾಡ್ತಿದ್ದೀವಿ, ಡಿರೈವ್ ಮಾಡ್ತಿದ್ದೀವಿ ಅಂತ ಹೇಳಿ ಅರ್ಥ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಡಿ ಎಕ್ಸ್ ಅಪಾನ್ ಡಿ ವೈ ಅಂತ ಹೇಳಿ ನಾನು ಬರೆದರೆ ಇದರಲ್ಲಿ ವೈ ಇಂದ ನಾವು ಎಕ್ಸ್ ಅನ್ನ ಡಿಫೈನ್ ಮಾಡ್ತಿದ್ದೀವಿ. ಅಂದರೆ ಹೇಗೆ ವೈ ಚೇಂಜ್ ಆಗುತ್ತೆ ಹಾಗೆ ನಿಮ್ಮ ಎಕ್ಸ್ ವ್ಯಾಲ್ಯೂ ಡಿಫೈನ್ ಆಗುತ್ತೆ. ಕರೆಕ್ಟಾ? ಸೊ ಅವತ್ತು ಇಂಡಿಪೆಂಡೆಂಟ್ ವೇರಿಯಬಲ್ ವೈ ಆಗುತ್ತೆ, ಡಿಪೆಂಡೆಂಟ್ ವೇರಿಯಬಲ್ ಯಾವುದಾಗುತ್ತೆ, ಎಕ್ಸ್ ಆಗುತ್ತೆ. ಎಕ್ಸ್ ವಿಲ್ ಬಿ ವಾಟ್ ಗೈಸ್, ಎಕ್ಸ್ ವಿಲ್ ಬಿ ನಥಿಂಗ್ ಬಟ್ ಡಿಪೆಂಡೆಂಟ್ ವೇರಿಯಬಲ್. ಸೊ ಇಲ್ಲಿ ಇದನ್ನು ನಾವು ಡಿ ವೈ ಆಫ್ ಡಿ ಎಕ್ಸ್ ಎ ಎದಕ್ಕೆ ಬರಿತೀವಿ ಸರ್, ಡಿ ಎಕ್ಸ್ ಅಪಾನ್ ಡಿ ವೈ ನಾವು ಎದಕ್ಕೆ ಬರೆಯಲ್ಲ, ಡಿ ಎ ಅಪಾನ್ ಡಿ ಬಿ ಎದಕ್ಕೆ ಬರೆಯಲ್ಲ, ಈ ಪ್ರಕಾರ ಕ್ವೆಶನ್ ಬರ್ಬೋದ್ರಿ ನಿಮಗೆ. ಸೊ ಇಲ್ಲಿ ಜನರಲ್ಲಿ ಏನು ಮಾಡ್ತಾರೆ, ಮೊದಲಿಂದ ಏನು ಮಾಡಿದ್ದಾರೆ, ಐಸಕ್ ನ್ಯೂಟನ್ ಅವರಾದ ನಂತರ ಎಲ್ಲ ಮ್ಯಾಥಮೆಟಿಷಿಯನ್ಸ್ ಇರಲಿ ನಾವೆಲ್ಲರೂ ಸೇರಿಬಿಟ್ಟು ಈ ಫಾರ್ಮ್ಯಾಟನ್ನು ಯೂಸ್ ಮಾಡ್ತಾ ಬಂದುಬಿಟ್ಟಿದ್ದೇವೆ. ಓಕೆ, ಡಿ ವೈ ಬೈ ಎಕ್ಸ್ ಡಿ ಎಕ್ಸ್ ಎ ಅಂತ ಹೇಳಿ. ಹಿಯರ್ ವೈ ಗೈಸ್ ವಿಲ್ ಬಿ ಡಿಪೆಂಡೆಂಟ್ ವೇರಿಯಬಲ್. ವೈ ಡಿಪೆಂಡೆಂಟ್, ಏನು ಡಿಪೆಂಡೆಂಟ್ ಇದ್ದರೆ ಅದು ವೈ ಅಂತ ಹೇಳಿ ತೊಗೊಳ್ತೀವಿ, ಇಂಡಿಪೆಂಡೆಂಟ್ ಏನು ಇದ್ದರೆ ಅದು ನಾವು ಎಕ್ಸ್ ಅಂತ ಹೇಳಿ ತೊಗೊಳ್ತಿದ್ದೀವಿ. ಕರೆಕ್ಟಾ? ಸೊ ಡಿ ವೈ ಬೈ ಡಿ ಎಕ್ಸ್ ಎ ಅದಕ್ಕೆ ಅಂದರೆ ಹಾಗೆ ಯೂಸ್ ಮಾಡ್ತಾ ಬಂದಿದ್ದಾರೆ ಎಲ್ಲರೂ. ಓಕೆ, ಐಸಾಕ್ ನ್ಯೂಟನ್ ಯೂಸ್ ಮಾಡಿದ್ರು, ಅವ್ರು ಆದ ನಂತರ ಮತ್ತೆ ಬೇರೆ ಮ್ಯಾಥಮೆಟಿಷಿಯನ್ ಇರಲಿಲ್ಲ. ಅದರಲ್ಲಿ ಹೆಂಗೆ ತೊಂದರೆ ಇದೆ, ಪ್ರಾಕ್ಟೀಸ್ ಮೊದಲು ಅವ್ರು ಕಲಿಬೇಕಾ, ಎಲ್ಲರೂ ಕಲ್ತ್ಬಿಟ್ಟು ಬರಲ್ಲ ರೀ, ಬೇರೆ ಅವರನ್ನು ನೋಡಿಬಿಟ್ಟು ಅವರು ಕಲಿತಾರೆ. ಸೊ ಅವ್ರು ನೋಡಿದ್ರು ಡಿ ವೈ ಬೈ ಡಿ ಎಕ್ಸ್ ನೋಡಿ ಒಂದು ಹ್ಯಾಬಿಟ್ ಆಯಿತು, ಅದನ್ನೇ ಅವರು ಯೂಸ್ ಮಾಡ್ತಾ ಬಂದಿದ್ದಾರೆ. ಓಕೆ, ಸೊ ರಿಮೆಂಬರ್ ಗೈಸ್, ಡೆರಿವೇಟಿವ್ ಆಫ್ ವೈ ಡಿವೈಡೆಡ್ ಬೈ ಡೆರಿವೇಟಿವ್ ಆಫ್ ಎಕ್ಸ್ ಅಥವಾ ಡಿಫರೆನ್ಸಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ನ್ಯೂಮರೇಟರಲ್ಲಿ ಡಿಪೆಂಡೆಂಟ್ ಬರುತ್ತೆ ಆ್ಯಂಡ್ ಡಿನಾಮಿನೇಟರಲ್ಲಿ ಜನರಲ್ಲಿ ಇಂಡಿಪೆಂಡೆಂಟ್ ಟರ್ಮ್ ನಮಗೆ ಬರುತ್ತೆ. ನಿಮಗೆ ಬೇಕಾದರೆ ಎ ಇಸ್ ಈಕ್ವಲ್ಸ್ ಟು 2b ಅಂತ ಡಿಫೈನ್ ಮಾಡಿ, ಅವತ್ತು ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಬಿ, ಎನ ನೀವು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಾ ಬಿ ಪ್ರಕಾರ. ಆ್ಯಂಡ್ ದೆನ್ ಒನ್ಸ್ ಅಗೇನ್ ಗೈಸ್, ಇಫ್ ನೀವು ಎಮ್ ಈಸ್ ಈಕ್ವಲ್ಸ್ ಟು 2n ಅಂತ ಹೇಳಿ ಬರೆದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಮ್ ವಿತ್ ರೆಸ್ಪೆಕ್ಟ್ ಟು ಎನ್, ಅಂದರೆ ಎಮ್ ಅನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಾ ಎನ್ ಪ್ರಕಾರ. ಓಕೆ, ಸೊ ಇದು ನಮ್ಮ ಮೀನಿಂಗ್ ರೀ, ಇದು ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿ. ಸೊ ಈಗ ಲಿಮಿಟ್ ಬೇಸಿಸ್ ಅಲ್ಲಿ ಏನು ನೋಡಿದ್ರೆ, ಸಿ ವಿತ್ ರೆಸ್ಪೆಕ್ಟ್ ಟು ಲಿಮಿಟ್ ವಾಟ್ ದೇ ಹ್ಯಾವ್ ಗಿವನ್ ಅಸ್ ಹಿಯರ್. ಓಕೆ, ಲಿಮಿಟ್ ಪ್ರಕಾರ ನಾವಿಲ್ಲಿ ನೋಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ನಮಗೆ ಫಂಕ್ಷನ್ ವೈ ಕೊಟ್ಟಿದ್ದಾರೋ ಡಿಪೆಂಡೆಂಟ್ ಆನ್ ಎಕ್ಸ್, ಅದನ್ನು ನಾವು ಲಿಮಿಟ್ ಪ್ರಕಾರ ನೋಡಿದರೆ ಲಿಮಿಟ್ ಇದೆ, ಲಿಮಿಟ್ ಅಪ್ಲೈ ಮಾಡ್ತಿದ್ದೀವಿ ನಾವು. ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಲೇಬೇಕು ರೀ. ಅಪ್ಲೈ ಮಾಡಲಿಲ್ಲ ಅಂದರೆ ನಿಮ್ಗೆ ಅರ್ಥ ಹೇಗಾಗಬೇಕು, ಅದು ಯಾವ ವ್ಯಾಲ್ಯೂ ತೊಗೊಳ್ಬೇಕು ಯಾವ ವ್ಯಾಲ್ಯೂ ಇಲ್ಲ ಅಂತ ಹೇಳಿ. ಕರೆಕ್ಟಾ? ಸೊ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಡೆಲ್ಟಾ ಅಂದರೆ ನೆನಪಿಟ್ಕೊಳ್ಳಿ ಗೈಸ್ ಚೇಂಜ್ ರೀ. ಓಕೆನಾ? ಚೇಂಜು 0 ಕಡೆ ಬರ್ತಿದೆ ಅಂದರೆ ನಾವೇನು ಮಾಡ್ತಿದ್ದೀವಿ, ಇಷ್ಟು ಒಂದು ಆ ಲಾರ್ಜೆಸ್ಟ್ ಏನು ಚೇಂಜ್ ಇದೆ ಅದಕ್ಕೆ ಚಿಕ್ಕದಾಗಿ ಮಾಡಿ ಇಲ್ಲಿ ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿ ಅರ್ಥ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಲಿಮಿಟ್ ಗೈಸ್. ಇದು ಮತ್ತೆ ಲಿಮಿಟ್ ಇದೆ ಅದಕ್ಕೆ ಕೊಡ್ತೀವಿ, ದ್ಯಾಟ್ ಈಸ್ ಕ್ವೈಟ್ ಇನ್ ಡೀಟೇಲ್ಡ್ ಮ್ಯಾನರ್ ಗೈಸ್. ಅದು ಮತ್ತೆ ಅಷ್ಟು ಡೀಟೇಲಲ್ಲಿ ಹೋಗೋದು ನಮಗೆ ನೆಸೆಸರಿ ಇಲ್ಲ ಇಲ್ಲಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ ಸೆಕೆಂಡ್ PU ಬೇಸಿಕ್ ಮ್ಯಾಥಮೆಟಿಕ್ಸ್. ಜಸ್ಟ್ ಕ್ವೆಶನ್ಸ್ ಪ್ರಕಾರ ಕ್ವೆಶನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು ಅದನ್ನಿಷ್ಟೇ ತೊಗೊಳ್ಳಿ. ಈಗ ಇಲ್ಲಿ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು 0 ಅಂದರೆ ಎಕ್ಸ್ ಪೊಸಿಷನ್ನು 0 ಹತ್ರ ಬರ್ತಿದೆ ಅಂತ ಹೇಳಿ 0 ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೀವು ನೋಡಿದ್ರೆ ಇದನ್ನು ಏನು ಬರೆದಿದ್ದಾರೆ ಇವರು, ಎಫ್ ಆಫ್ ಎಕ್ಸ್ ಪ್ಲಸ್ ಆಫ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಓಕೆ, ಸೊ ನೋಡಿ ಫಸ್ಟು ನ್ಯೂಮರೇಟರ್ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಫಸ್ಟ್ ಲೆಟ್ ಅಸ್ ಓನ್ಲಿ ಫೋಕಸ್ ಆನ್ ದಿ ನ್ಯೂಮರೇಟರ್ ಗೈಸ್. ನಮ್ಮ ನ್ಯೂಮರೇಟರಲ್ಲಿ ಏನು ಕೊಟ್ಟಿದ್ದಾರೆ ಇವರು, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಆಫ್ ಡೆಲ್ಟಾ ಎಕ್ಸ್ ಮೈನಸ್ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಡಿವೈಡೆಡ್ ಬೈ ಏನು ಕೊಟ್ಟಿದ್ದಾರೆ ರೀ, ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾರಿ, ಸೊ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಸೊ ಇಫ್ ಯು ಲುಕ್ ಹಿಯರ್, ಈಗ ಜಸ್ಟು ಈ ನ್ಯೂಮರೇಟರ್ ಮೇಲೆ ನೀವು ನೋಡಿದ್ರೆ ಇದೇನು ನಮಗೆ ರೆಪ್ರೆಸೆಂಟ್ ಮಾಡ್ತಿದೆ, ಚೇಂಜ್ ರೆಫರ್ ಮಾಡ್ತಿದ್ದಾರೆ ಇದು. ಕರೆಕ್ಟ್ ನೋಡಿ, ಡೆಲ್ಟಾ ಎಕ್ಸ್ ಅಂದರೆ ಡೆಲ್ಟಾ ರೆಫರ್ಸ್ ಟು ದಿ ಅಡಿಷನಲ್ ವ್ಯಾಲ್ಯೂ ಗೈಸ್. ಡೆಲ್ಟಾ ರೆಫರ್ಸ್ ಟು ಅಡಿಷನಲ್ ವ್ಯಾಲ್ಯೂ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ 2 ಇದೆ, ಒಂದು ವೇರಿಯಬಲ್ ಇದೆ 2. ಈ 2ಗೆ ನಾನು ಏನು ಮಾಡ್ತಿದ್ದೀನಿ, 1ಇಂದ ಚೇಂಜ್ ಆಗಿದೆ ಅದು. ಅಂದರೆ ನನ್ನ ಹತ್ರ ಒಂದು ವೇರಿಯಬಲ್ ಇದೆ 2 ಅಂತ ಹೇಳಿ, ಅದು ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 1 ಇನ್ಕ್ರೀಸ್ ಆಗಿದೆ. ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ 2
ಪ್ಲಸ್ ಆಫ್ 1 ಅಂತ ಹೇಳಿ. ಓಕೆನಾ? ಈಗ 2 ಪ್ಲಸ್ ಆಫ್ 1 ಏನಾಯ್ತು, ಇದು ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆಗಲಿ ಅದು ಡಿಕ್ರೀಸ್ ಆಗಲಿ ಅದು ಏನೂ ಆಗಲಿ, ಬಟ್ ಜಸ್ಟ್ ಇಲ್ಲಿ ಚೇಂಜ್ ಆಯಿತು. ಇದು ಎಷ್ಟು ಚೇಂಜ್ ಆಯ್ತು? ಇಲ್ಲಿ 1 ಆಯಿತು. ಈಗ ನಾವಿದು ನೋಡಿಬಿಟ್ಟು ಹೇಳ್ಬೋದು, ಓ 2 ಈಸ್ ಒರಿಜಿನಲ್ ಆ್ಯಂಡ್ ಚೇಂಜ್ ಆಗಿರೋ ವ್ಯಾಲ್ಯೂ 1 ಅಂತ ಹೇಳಿ. ಆದರೆ ಮ್ಯಾಥಮೆಟಿಕಲಿ ತುಂಬ ದೊಡ್ಡದಾಗಿ ವೇರಿಯೇಬಲ್ಸ್ ಇದ್ದರೆ ಅವತ್ತು ನಾವೇನು ಮಾಡ್ತೇವೆ, ಈ 2 ಪ್ಲಸ್ ಆಫ್ 1 ಅಲ್ಲಿ ಮೈನಸ್ ಆಫ್ 2 ನಾವು ಮಾಡಿಬಿಟ್ರೆ ನನಗೆ ಚೇಂಜ್ ಸಿಗತ್ತಾ? ಕರೆಕ್ಟ್, ಎಷ್ಟು ಚೇಂಜ್ ಆಯ್ತಿದು ಅಂತ ಹೇಳಿ ಸಿಗತ್ತೆ ರೀ. ಕರೆಕ್ಟಾ? 2 ಈಸ್ ವಾಟ್ ಗೈಸ್? 2 ಈಸ್ ನಥಿಂಗ್ ಬಟ್ ದಿ ಒರಿಜಿನಲ್ ವ್ಯಾಲ್ಯೂ ಹಿಯರ್. ಮೊದಲ ವ್ಯಾಲ್ಯೂ ನಮ್ಮದು ವೇರಿಯೇಬಲ್ದು ಏನಿರುತ್ತೆ ಆ ವ್ಯಾಲ್ಯೂ ಇದು 2. ಸೊ ಪ್ಲಸ್ 1 ಏನಾಗ್ತಿದೆ, ಆ್ಯಡ್ ಆಗ್ತಿದೆ, ಪ್ಲಸ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಸೊ ಈ ಏನಿದೆ ಅಲ್ರಿ ಅಡಿಟಿವ್ ವ್ಯಾಲ್ಯೂ, ಅದಕ್ಕೆ ಡೆಲ್ಟಾ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ. ಡೆಲ್ಟಾ ಅಂದರೆ ಚೇಂಜ್ ಗೈಸ್. ಏನು ಚೇಂಜ್ ಆಗ್ತಿದೆ ಇಲ್ಲಿ? ವೇರಿಯೇಬಲ್ ಚೇಂಜ್ ಆಗ್ತಿದೆ. ಎಷ್ಟರಿಂದ ಆಗ್ತಿದೆ? 1 ಇಂದ ಆಗ್ತಿದೆನಾ? 1 ಏನಾಗ್ತಿದೆ? ಆ್ಯಡ್ ಅಪ್ ಆಗ್ತಿದೆ. ಸೊ ಅದೇ ಅಲ್ಲಿ ಅವರು ಬರೆದಿದ್ದಾರೆ 2 ಪ್ಲಸ್ ಆಫ್ 1 ಅಂತ ಹೇಳಿ. ಸೊ ಈ ಟೋಟಲ್ ಫೈನಲ್ ವ್ಯಾಲ್ಯೂ ಅಲ್ಲಿ ಇನಿಷಿಯಲ್ ವ್ಯಾಲ್ಯೂ ಒರಿಜಿನಲ್ ಅಂದರೆ ಈ 2 ಅಷ್ಟೇ ಒರಿಜಿನಲ್ ಇಲ್ಲಿ. ಓಕೆನಾ? ಈ ಕಂಪ್ಲೀಟ್ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ ಆಗುತ್ತೆ ರೀ, ಇದು ಫೈನಲ್ ವ್ಯಾಲ್ಯೂ, ಎಂಡ್ ವ್ಯಾಲ್ಯೂ. ಸೊ ಈ ಟೋಟಲ್ ವ್ಯಾಲ್ಯೂ ಅಲ್ಲಿ ಮೊಟ್ಟ ಮೊದಲು ವ್ಯಾಲ್ಯೂ ಎಷ್ಟಿತ್ತು? ಇನಿಷಿಯಲ್ ವ್ಯಾಲ್ಯೂ. ಅದನ್ನು ನಾವು ತೆಗೆದು ಹಾಕಿಬಿಟ್ರೆ ನಮಗೆ ಚೇಂಜ್ ಸಿಗತ್ತಾ? ಕರೆಕ್ಟ್, ಚೇಂಜ್ ಸಿಗತ್ತೆ ರೀ. ನಮಗೆ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ ಸಿಗತ್ತೆ. ಎಸ್. ಸೊ ಅದನ್ನು ಇಲ್ಲಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ, ಅದರಲ್ಲಿ ಚೇಂಜ್ ಆಗ್ತಿದೆ, ಅದು ಡೆಲ್ಟಾ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಅವರು. ಓಕೆನಾ? ಎಫ್ ಆಫ್ ಡೆಲ್ಟಾ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್. ಒಂದು ಫಂಕ್ಷನ್ ಇದೆ ಒರಿಜಿನಲ್ ಆಗಿ ಎಕ್ಸು, ಚೇಂಜ್ ಆಗ್ತಿದೆ ಎಷ್ಟು? ಡೆಲ್ಟಾ ಎಕ್ಸ್ ಆಗ್ತಿದೆ. ಇದಕ್ಕೂ ಕೂಡ ಎಫ್ ಏನೇ ಬರೀಬೇಕು. ಅದಕ್ಕೆ ಬಿಕಾಸ್ ಇಲ್ಲಿ ನಾವು ಎಫ್ ಪ್ರಕಾರ ಬರೆದಿದ್ದೇವೆ. ಫಂಕ್ಷನ್ ಪ್ರಕಾರನೇ ಬರೀಬೇಕು. ಕೆಜಿಗೆ ಆ್ಯಡ್ ಮಾಡ್ಬೋದು, ವೇಟಿಗೆ ಆ್ಯಡ್ ಮಾಡ್ಬೋದು. ಕಿಲೋಮೀಟರನ್ನು ಯಾವುದ್ರಿ ಇದು ಕಿಲೋಗ್ರಾಮಿಗೆ ಆ್ಯಡ್ ಮಾಡಲಿಕ್ಕೆ ಬರೋಲ್ಲ. ಯೂನಿಟ್ ಶುಡ್ ಬಿ ಸೇಮ್. ಸೊ ಇಲ್ಲಿ ಫಂಕ್ಷನ್ ಇದ್ದರೆ ಫಂಕ್ಷನೇ ಇರಬೇಕು. ಸೊ ಇಲ್ಲಿ ಫಂಕ್ಷನ್ ಕಾಮನ್ ಇದೆ, ಅದಕ್ಕೆ ಈ ಪ್ರಕಾರ ಬರೀತವ್ರು ಅವರು ಎಫ್ ಆಫ್ ಎಕ್ಸ್ ಪ್ಲಸ್ ಆಫ್ ಡೆಲ್ಟಾ ಎಕ್ಸ್ ಅಂತ ಹೇಳಿ. ಸೊ ಅದನ್ನೇ ಇದು ಎಫ್ ಎದಕ್ಕೆ ಬರ್ದಿದ್ದಾರೆ ಸರ್? ಒಂದು ಫಂಕ್ಷನ್ ರೀ, ಒಂದು ಫಂಕ್ಷನ್ ಏನು ಡಿಫೈನ್ ಮಾಡಿದಾರೆ ಅವರು. ಈಗ ಇಲ್ಲಿ ನಮಗೆ ಗೊತ್ತಿದೆ 2 and 1 ನಂಬರ್ಸ್ ಅಂತ ಹೇಳಿ, ಆದರೆ ಅನ್ನೋನ್ ವೇರಿಯೇಬಲ್ ಇದ್ರೆ ಏನು ಮಾಡ್ಬೇಕು ಗೈಸ್? ಅದಕ್ಕೆ ಫಂಕ್ಷನ್ ಅಂತಲೇ ತೊಗೊಳ್ಬೇಕಾಗತ್ತೆ. ಸೊ ಫಂಕ್ಷನ್ ಅಂದರೆ ಏನು? ರಿಲೇಷನ್ಶಿಪ್ ಇರುತ್ತೆ ಅದರ ಜೊತೆಯಲ್ಲಿ. ಓಕೆ? ಸೊ ಆ ಒಂದು ಫಂಕ್ಷನಲ್ಲಿ, ಟೋಟಲ್ ಫಂಕ್ಷನಲ್ಲಿ, ಫೈನಲ್ ಫಂಕ್ಷನಲ್ಲಿ ಒರಿಜಿನಲ್ ಫಂಕ್ಷನನ್ನು ಎಲಿಮಿನೇಟ್ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ ರೀ? ಚೇಂಜ್ ಸಿಗುತ್ತೆ. ಆ ಚೇಂಜ್ ಯಾವುದು? ಡೆಲ್ಟಾ ಎಕ್ಸ್. ಆ ಚೇಂಜ್ ಏನಿದೆ? ಡೆಲ್ಟಾ ಎಕ್ಸ್. ಸೊ ಈಗ ಡಿಫ್ರೆನ್ಸಿಯೇಷನಲ್ಲಿ ನಾವೇನು ಮಾಡ್ತೀವಿ? ಆಲ್ವೇಸ್ ಗೈಸ್ ಡಿಫ್ರೆನ್ಸಿಯೇಷನಲ್ಲಿ ರೇಟ್ ಬೇಸಿಸ್ ಮೇಲೆ ನಾವು ನೋಡ್ತೀವಿ. ಓಕೆ? ವಿ ಆಲ್ವೇಸ್ ಸಿ ಇಟ್ ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್. ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ ನಮಗೆ ವೇರಿಯೇಬಲ್ಸ್ ಏನು ಕೊಡ್ತಾರೆ ಅದ್ರ ಪ್ರಕಾರ ನಾವು ನೋಡ್ತೀವಿ. ಕರೆಕ್ಟಾ? ಸೊ ಜನರಲಿ ಇಲ್ಲಿ ಕೂಡ ಏನಿದೆ ರೀ? ಡೆಲ್ಟಾ ಎಕ್ಸ್ ಅಂತ ಹೇಳಿನೇ ಇದೆ. ಡೆಲ್ಟಾ ಎಕ್ಸೇ ಇದು ಕೂಡ. ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಏನು ಬರುತ್ತೆ ನಮಗೆ? 1 ಅಂತ ಹೇಳಿ ಬರುತ್ತೆ. ಆದರೆ ಇಲ್ಲಿ ಫಂಕ್ಷನ್ ಪ್ರಕಾರ ಅವರು ಎಕ್ಸ್ಪ್ರೆಸ್ ಮಾಡಿದಾರಲ್ಲ, ಅದಕ್ಕೆ ಒಂದು ರೆಪ್ರೆಸೆಂಟೇಷನ್ ಅಷ್ಟೇ ಇದು. ದಿಸ್ ಈಸ್ ಜಸ್ಟ್ ಅ ರೆಪ್ರೆಸೆಂಟೇಷನ್ ಗೈಸ್. ಜಸ್ಟ್ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ? ರಿಪ್ರೆಸೆಂಟೇಷನ್ ಮಾಡ್ತಿದ್ದೇವೆ. ಸೊ ಫೈನಲಿ ನಮಗೆ ಉಳಿಯೋದು ಎಷ್ಟು ಇರುತ್ತೆ? 1 ಉಳಿಯುತ್ತೆ ಅಂತ ಹೇಳಿ ಅರ್ಥ. ಸೊ ಅದು ಮ್ಯಾಥಮೆಟಿಕಲಿ ಏನು ಬರಲಿ ನಂತರ, ಜಸ್ಟ್ ಇಲ್ಲಿ ರೆಪ್ರೆಸೆಂಟೇಷನ್ ಅಷ್ಟೇ ಇಂಪಾರ್ಟೆಂಟ್. ಓಕೆ? ವಿತ್ ರೆಸ್ಪೆಕ್ಟ್ ಟು ರೇಟ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನೋಡ್ತೀವಿ. ಇಲ್ಲಿ ಡಿಫ್ರೆನ್ಸಿಯೇಷನಲ್ಲಿ ನಾವು ಏನು ಮಾಡ್ತಿದ್ದೀವಿ? ಲಿಮಿಟನ್ನು ಅಪ್ಲೈ ಮಾಡ್ತಿದ್ದೀವಿ. ಇಲ್ಲಿ ನ್ಯೂಮರೇಟ್ರಲ್ಲಿ ಏನಿದೆ ರೀ? ಚೇಂಜ್ ಆಗುತ್ತಿರುವುದು. ಟೋಟಲಲ್ಲಿ ನಾವು ಇದನ್ನು ಎಲಿಮಿನೇಟ್ ಮಾಡಿದರೆ ಆ ಚೇಂಜ್ ಪ್ರಕಾರ ಎಷ್ಟು ಚೇಂಜಸ್ ಆಯಿತು ಅಂತ ಹೇಳಿ ಅರ್ಥ. ಈಗ ಇಲ್ಲಿ ನಾವು ನೋಡಿ ಒರಿಜಿನಲ್ ತೆಗೆದಾಕ್ಬಿಟ್ರೆ ಏನು ಚೇಂಜ್ ಆಗಿರೋ ವ್ಯಾಲ್ಯೂ ಅಷ್ಟೇ ಉಳಿಯುತ್ತೆ. ಕರೆಕ್ಟ್, ಚೇಂಜ್ ಆಗಿರೋ ವ್ಯಾಲ್ಯೂ ಅಷ್ಟೇ ಉಳಿಯುತ್ತೆ. ಚೇಂಜ್ ಆಗಿರೋ ವ್ಯಾಲ್ಯೂ ಏನು ರೀ? ಡೆಲ್ಟಾ ಎಕ್ಸು. ಇಲ್ಲಿ ಡಿನಾಮಿನೇಟ್ರಲ್ಲಿ ಅಲ್ಲೂ ಕೂಡ ಡೆಲ್ಟಾ ಎಕ್ಸ್ ಇದೆ. ಸೊ ಕ್ಯಾನ್ಸಲೇಷನ್ ಆಗಿ 1 ಉಳಿಯುತ್ತಾ? ಇದರರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ನಂಬರನ್ನು 2 ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದೀನಲ್ರಿ, ಅದಕ್ಕೆ ನೀವು ಆ್ಯಡ್ ಮಾಡಿರುವ ವ್ಯಾಲ್ಯೂವನ್ನು ಎಷ್ಟು ಆ್ಯಡ್ ಮಾಡಿರ್ತೀರಲ್ಲ ಅಥವಾ ಎಷ್ಟು ನೀವು ಸಬ್ಟ್ರಾಕ್ಟ್ ಮಾಡಿರ್ತೀರಾ ಅದನ್ನು ನೀವು ತೆಗೆದಾಕ್ಬಿಟ್ರೆ ರಿಪೀಟ್ ನಿಮಗೆ ಅದೇ ನಂಬರ್ ಸಿಗುತ್ತೆ ಅಂತ ಹೇಳಿ ಅರ್ಥ. ತಿಳಿತ್ರಿ? ಓಕೆ? ಸೊ ಈಗ 2 ಅಂತ ಹೇಳಿ ಒಂದು ನಂಬರ್ ಇದೆ, ಇದಕ್ಕೆ ನೀವು ಒಂದು ನಂಬರನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 3 ಆಯಿತು. ಸೊ ಇದೇನಾಯಿತು? ಚೇಂಜ್ ಆಯ್ತು, ಇದು ಡೆಲ್ಟಾ ಎಕ್ಸ್. ಇದೇನಾಯಿತು? ನಿಮ್ಮ ಒರಿಜಿನಲ್ ವೇರಿಯೇಬಲ್ ಎಕ್ಸ್ ಆಯಿತು. ಕರೆಕ್ಟಾ? ಈಗ ಈ ಫೈನಲ್ ವ್ಯಾಲ್ಯೂ ಅಲ್ಲಿ ನೀವು ಏನು ಚೇಂಜಸ್ ಮಾಡಿದ್ದೀರಾ ಅದನ್ನು ತೆಗೆದು ಹಾಕಿಬಿಟ್ರೆ ಮತ್ತೆ ರಿಪೀಟ್ ನಿಮಗೆ ಒರಿಜಿನಲ್ ಫಾರ್ಮೇ ಬರುತ್ತಾ? 3 - 1 ವಿಚ್ ಇಸ್ ಈಕ್ವಲ್ಸ್ ಟು 2. ಅಂದರೆ ಇದರ ಅರ್ಥ ಏನು? ಇದು ಮ್ಯಾಥಮೆಟಿಕಲಿ ಇದು ಪ್ರೂವ್ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ಅರ್ಥ. ಓಕೆ? ಹೀಗೆ ನಾವು ಬರೆದ್ರೆ, ಲಿಮಿಟ್ ಪ್ರಕಾರ ಬರೆದ್ರೆ, ಜಸ್ಟ್ ಮ್ಯಾಥಮೆಟಿಕಲಿ ನಾವು ಈ ಪ್ರಕಾರ ಬರಿತೀವಿ ಅಂತ ಹೇಳಿ ಅರ್ಥ. ಇದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅರ್ಥ ಆಯ್ತು. ಅದು ಏನು ಸರ್ ಅದೇ ಹೇಳ್ತಿದ್ದೀರಾ?
2 ರೂಪಾಯಲ್ಲಿ 1 ರೂಪಾಯಿ ನಾನು ನಿಮಗೆ ಕೊಟ್ಟರೆ 3 ರೂಪಾಯಿ ಆಗುತ್ತೆ. ಮತ್ತೆ 1 ರೂಪಾಯಿ ನಾನು ಮತ್ತೆ ನಿಮ್ಮಿಂದ ತೊಗೊಂಡ್ರೆ 2 ರೂಪಾಯಿನೇ ಉಳಿಯಾಚಾರ. ಎಷ್ಟು ಟೈಮ್ ಹೇಳ್ತೀರಾ? ಅದು ಕನ್ಸೆಪ್ಟ್ ಅಷ್ಟೇ ಇದೆ ಗೈಸ್. ಆದರೆ ಮ್ಯಾಥಮೆಟಿಕಲಿ ನಾವು ಈ ಪ್ರಕಾರ ಬರೀತೀವಿ ಇದು ಡಿಫ್ರೆನ್ಸಿಯೇಷನ್ ಅಲ್ಲಿ. ಸೊ ಇದು ಬರೆಯೋದು ನಮಗೆ ಗುರುತಿರಬೇಕು. ಓಕೆ, ಸೊ ಇದು ಇಲ್ಲಿ ಈ ಪ್ರಕಾರ ಬರೀತಾರೆ. ಈಗ ಲಿಮಿಟು ಡೆಲ್ಟಾ ಟೆಂಡಿಂಗ್ ಟು 0 ಅಂತ ಹೇಳಿದಲ್ಲ, ಅದು ಲಿಮಿಟ್ ವ್ಯಾಲ್ಯೂ ರೀ ಒಂದು. ಓಕೆನಾ, ಎಕ್ಸ್ 0 ಆಗಿದ್ದರೆ ಏನಾಗ್ಬೋದು ಅಂತ ಹೇಳಿ ಅರ್ಥ. ಸೊ ಇಲ್ಲಿ 0 ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಬಿಕಾಸ್ ಆನ್ಸರ್ ನಮಗೆ ಆಲ್ರೆಡಿ 1 ಅಂತ ಹೇಳಿ ಬರ್ತಿದೆ. ಇಟ್ ಮೀನ್ಸ್ ದಟ್ ಬೇಸಿಕ್ ನೋ ಚೇಂಜ್ ಅಂತ ಹೇಳಿ ಈ ಪ್ರಕಾರ. ಓಕೆ, ಸೊ ಈ ಜನರಲ್ಲಿ ಚೇಂಜಸ್ ಯಾವ ಪ್ರಕಾರ ಆಗ್ತಾವಲ್ರಿ, ಆ ಚೇಂಜಸ್ ಅನ್ನ ನಾವು ಈ ಟಾಪಿಕಲ್ಲಿ ಕಲಿತೇವೆ. ಓಕೆನಾ, ಸೊ ದಿಸ್ ಈಸ್ ವಾಟ್ ಇಟ್ ಜನರಲಿ ಮೀನ್ಸ್. ಸೊ dy ಬೈ ಡಿ ಎಕ್ಸ್ ಅಂತ ಹೇಳಿದ್ರೆ ಅರ್ಥ ಇದು ರೀ, y ಚೇಂಜ್ ಆಗ್ತಿದೆ, ಎಕ್ಸ್ ಪ್ರಕಾರ ಎಷ್ಟು ಚೇಂಜ್ ಆಗ್ತಿದೆ ಅದನ್ನು ನಾವು ಇಲ್ಲಿ ಓದ್ತೀವಿ. ಈಗ ಫಂಕ್ಷನು ಹೇಳಿದಲ್ರಿ ನಾನು, ಒಂದು ನಂಬರ್ ಇದ್ರೆ ಈಸಿ. ಈಗ x² ಅಂತ ಇದ್ರೆ ಏನು ನಾವು ತಿಳಿಬೇಕು, e⁻³ ಇದ್ರೆ ಏನಂತ ನಾವು ತಿಳಿಬೇಕು. ಲೊಗ್ಯಾರಿಥಮಿಕ್ ಫಂಕ್ಷನ್ ಆಫ್ ಎ ಇದ್ರೆ ಎಗೆ ನಾವು ಇದು ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದರ ಅರ್ಥ ಏನು ಗುರುತಿರ್ಬೇಕು ನಮಗೆ. ಕರೆಕ್ಟಾ? ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಬೌಲರ್ ಇರಬೇಕು, ಬ್ಯಾಟ್ಸ್ಮನ್ ಇರಬೇಕು, ಫೀಲ್ಡರ್ಸ್ ಇರಬೇಕು, 10 ಮೆಂಬರ್ಸ್ ಇರಬೇಕು. ಈ ಪ್ರಕಾರ LBW ವೈಡ್ ನೋ ಬಾಲ್ ಅಂತ ಹೇಳಿ ರೂಲ್ಸ್ ಇವೆ. ಅವತ್ತೇ ನಾವು ಗೇಮ್ ಆಡ್ಬೋದು. ಇಲ್ಲ ರೂಲ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಡಿಸ್ಆರ್ಡರ್ನೆಸ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್, ಏನೂ ಅರ್ಥನೇ ಆಗಲ್ಲ, ಹಾಗೇನೆ ಸುಮ್ಮನೆ ಓಕೆ ಹಾಗೆ ಹೀಗೆ ಅಂತ ಹೇಳಿ ಆಗುತ್ತೆ. ಸೊ ಇಲ್ಲಿ ಆ ಪ್ರಕಾರ ರೂಲ್ಸು ಇವೆ ರೀ ಡಿಫ್ರೆನ್ಸಿಯೇಷನ್ ಅಲ್ಲಿ. ನಂಬರ್ ಬಂದರೆ ಯಾವ ಪ್ರಕಾರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎಕ್ಸ್ಪೋನೆಂಟ್ ಬಂದರೆ ಯಾವ ಪ್ರಕಾರ ಮಾಡಬೇಕು, ವೇರಿಯೇಬಲ್ ಬಂದರೆ ಯಾವ ಪ್ರಕಾರ ಮಾಡಬೇಕು, ಲೊಗ್ಯಾರಿಥಮಿಕ್ ಫಂಕ್ಷನ್ ಬಂದರೆ ಯಾವ ಪ್ರಕಾರ ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದರೆ ಯಾವ ಪ್ರಕಾರ ಮಾಡಬೇಕು. ಅದಕ್ಕೆ ರೂಲ್ಸ್ ಇವೆ ರೀ. ಸೊ ರೂಲ್ಸ್ ನಿಮಗೆ ಗುರ್ತಿದ್ರೆ ನೀವು ಮುಂದೆ ಸಾಗ್ಬೋದು. ರೂಲ್ಸ್ ಗುರ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡೋದಿದು ಅಂತ ಹೇಳಿ ಕ್ವೆಶನ್ ಬರುತ್ತೆ. ಓಕೆ, ಸೊ ಲೈಕ್ ಮಾಡಿ ಗೈಸ್, ವಿಡಿಯೋನ ಲೈಕ್ ಮಾಡಿರಿ. ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿರಿ, ಅರ್ಥ ಆಗ್ತಾ ಇಲ್ಲ ಅಂದರೆ ಎದಕ್ಕೆ ಅರ್ಥ ಆಗ್ತಾ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಲೈವ್ ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಗೈಸ್. ಲೈವ್ ಕ್ಲಾಸಸ್ಸಲ್ಲಿ ನೀವು ಇದ್ದರೆ ಇಂಟ್ರ್ಯಾಕ್ಷನ್ ನೀವು ಮಾಡಿ ಡೌಟ್ಸನ್ನು ಏನು ಇದ್ರೆ ಇಲ್ಲಿ ವೆರಿಫೈ ಮಾಡ್ಕೊಳ್ಬೋದು ರೀ. ಓಕೆನಾ? ಸೊ ದಿಸ್ ಫಂಕ್ಷನ್ ಗೈಸ್ ದಟ್ ದೇ ಹ್ಯಾವ್ ಗಿವನ್, ಸಪೋಸ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿ ನಮ್ಮ ಹತ್ರ ಒಂದು ಫಂಕ್ಷನ್ ಇದ್ದರೆ, ಈ y ಹೇಗೆ ಚೇಂಜ್ ಆಗುತ್ತಿದೆ, ಎಕ್ಸ್ ಚೇಂಜ್ ಆಗುವ ಪ್ರಕಾರ ಬೇಕು ನಮಗೆ ಲಿಮಿಟ್ ಫಾರ್ಮ್ಯಾಟಲ್ಲಿ ನಾವು ಬರಿಬೇಕು ಅಂದರೆ ಆ ಫಂಕ್ಷನಲ್ಲಿ ಫೈನಲ್ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಲ್ಲಿ ಒರಿಜಿನಲ್ ವ್ಯಾಲ್ಯೂವನ್ನು ನಾವು ತೆಗೆದುಬಿಟ್ಟು ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಪ್ರಕಾರನೇ ನಾವು ಇಲ್ಲಿ ನೋಡುತ್ತೇವೆ ಅಂತ ಹೇಳಿ ಅರ್ಥ ಇದೆ. ಓಕೆ, ಸೊ ದಿಸ್ ಈಸ್ ಜನರಲ್ ಲಿಮಿಟ್ ಫಾರ್ಮ್ಯಾಟಲ್ಲಿ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಬರೆಯುವುದು ಹೀಗೆ. ಸೊ ಈ ಚೇಂಜ್ ಏನಿದೆ ಅಲ್ರಿ, ನಮ್ಮ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇತ್ತು, ಡಿಫ್ರೆನ್ಶಿಯೇಟ್ ನಾವು ಮಾಡಿದ್ವಿ, ಲಿಮಿಟ್ಸ್ ಕೂಡ ಅಪ್ಲೈ ಮಾಡಿದ್ರೆ ಈ ಪ್ರಕಾರ ಚೇಂಜಸ್ಸನ್ನು ಪ್ರಾಕ್ಟಿಕಲಿ ನಾವು ನೋಡ್ತೇವೆ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ ನಂತರ ಒಂದು ಬೇರೆ ವ್ಯಾಲ್ಯೂ ಬರುತ್ತೆ ನಮಗೆ. ಕರೆಕ್ಟಾ? ಎಫ್ ಆಫ್ ಎಕ್ಸ್ ಇರೋದು ಡಿಫ್ರೆನ್ಶಿಯೇಟ್ ಅಂದರೆ ಎಷ್ಟು ಚೇಂಜ್ ಆಗಿದೆ ಇದು, ಅದು ಆ ಚೇಂಜ್ ಆಗಿರುವ ವ್ಯಾಲ್ಯೂ ಬರೀಬೇಕು. ಇನಿಷಿಯಲಿ 2 ಇದ್ದರೆ 2 + 1 ನಾವು ಮಾಡಿದ್ರೆ ಎಷ್ಟು ಬರುತ್ತೆ, ಇದು 3 ಬರುತ್ತೆ. ಸೊ +1 ಆ್ಯಡ್ ಆದ ನಂತರ ಎಷ್ಟು ವ್ಯಾಲ್ಯೂ ಬಂದಿದೆ, 3 ಬಂದಿದೆ. ಸೊ ಹಾಗೆ ಎಫ್ ಆಫ್ ಎಕ್ಸ್ ಇದೆ ನಮಗೆ. ಇಲ್ಲಿ ಡೆಲ್ಟಾ ಎಕ್ಸ್ ಅಂತ ಹೇಳಿ ಪ್ರಕಾರ ಚೇಂಜಸ್ ಆಗಿದರೆ ಆ ಹೊಸ ವ್ಯಾಲ್ಯೂ ಏನು ಬಂದಿದೆ ಅಲ್ರಿ, ಅದಕ್ಕೆ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿ ಬರಿತೇವೆ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ನ್ಯೂ ವ್ಯಾಲ್ಯೂ ಗೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್, ಡಿಫ್ರೆನ್ಸಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್. ತಿಳಿದ್ರೆ? ಸೊ ಐ ಹೋಪ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಗೈಸ್. ಅರ್ಥ ಆಗ್ತಿದೆ ನಿಮಗೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡ್ರಿ ವಿಡಿಯೋನ. ಏನು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಓಕೆ, ಸೊ ಈಗ ನೋಡ್ರಿ ರೂಲ್ಸ್ ಯಾವ ಪ್ರಕಾರ ಇವೆ, ರೂಲ್ಸನ್ನು ನೋಡೋಣ, ಹೇಗೆ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ. ನೋಡ್ರಿ, ಈಗ ಆಲ್ರೆಡಿ ನಾವು ಲಿಮಿಟ್ಸ್ ಅಲ್ಲಿ ಒಂದು ಫಾರ್ಮುಲಾ ನೋಡಿದ್ದೇವೆ. ಓಕೆ, ಐ ಥಿಂಕ್ ಯು ಮೈಟ್ ಹ್ಯಾವ್ ನೋಟೆಡ್ ಇಟ್ ಡೌನ್. ಲಿಮಿಟ್ ಆಸ್ x to the power of n
minus a to the power of n whole divided by x minus of a, and x tending towards a is equal to n into a to the power of n minus of 1. ಕರೆಕ್ಟಾ? ನಮ್ಮ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಟಾಪಿಕ್ ಏನು ಮಾಡಿದವಲ್ರಿ, ಈ ಫಾರ್ಮುಲಾ ನೀವು ಅಲ್ಲಿ ನೋಡಿದ್ದೀರ. ದಿಸ್ ಫಾರ್ಮುಲಾ ವಿ ಹ್ಯಾವ್ ಆಲ್ರೆಡಿ ಸೀನ್ ಇಟ್ ದಟ್ ಗೈಸ್. ಕರೆಕ್ಟಾ? ಇದರ ಅರ್ಥ ಏನು ಅಂದರೆ, ನಮಗೆ ಈ ಫಾರ್ಮ್ಯಾಟಲ್ಲಿ ಒಂದು ಫಂಕ್ಷನ್, ಎರಡು ವೇರಿಯೇಬಲ್ಸ್ನ ಒಂದು ಫಂಕ್ಷನ್ ಅವರು ಕೊಟ್ಟರೆ ಈ ಆನ್ಸರ್ ನಮಗೆ ಬರುತ್ತೆ ಅಂತ ಹೇಳಿ ಅರ್ಥ. ಅಂದರೆ ಈ ಫಾರ್ಮ್ಯಾಟಲ್ಲಿ ಯಾವುದೇ ನಂಬರ್ಸನ್ನು ನೀವು ನೋಡಿದ್ರೆ, ಅಥವಾ ಯಾವುದೇ ವೇರಿಯೇಬಲ್, ಸಾರಿ ನಂಬರ್ಸ್ ಅಲ್ಲ, ಬಿಕಾಸ್ ನಂಬರ್ಸಿಗೆ ಆಲ್ರೆಡಿ ವ್ಯಾಲ್ಯೂ ಇರ್ತವೆ. ಸೊ ಯಾವುದೇ ಅನ್ನೋನ್ ವೇರಿಯೇಬಲ್ಸ್ ಈ ಪ್ರಕಾರ ನೀವು ನೋಡಿದ್ರೆ ಅದರ ಆನ್ಸರ್ ಹೀಗೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿ ಅರ್ಥ. ಹೀಗೇನೆ ಎಕ್ಸ್ಪ್ರೆಸ್ ಇದಕ್ಕೆ ಮಾಡ್ಬೋದು, ಬೇರೆ ಪ್ರಕಾರ ಅದಕ್ಕೆಲ್ಲ ಅದು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ ರೀ. ಓಕೆ, ಸೊ ಅದಕ್ಕೆ ಮತ್ತೆ ಡೀಟೇಲಲ್ಲಿ ನಾನು ಹೇಳಿಲ್ಲ ಎದಕ್ಕೆ ಅಂತ ಹೇಳಿ. ಸೊ ಜಸ್ಟು ಈ ಫಾರ್ಮುಲಾ ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಈಗ ಡಿಫರೆನ್ಸಿಯೇಷನ್ ಅಲ್ಲಿ ಏನಾಗುತ್ತೆ, ಹಾಗೇನೆ ನಮ್ಮ ಹತ್ರ ಒಂದು ವೇರಿಯೇಬಲ್ ಇದೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಹೇಳಿ. ಈ ಪ್ರಕಾರ ಇದ್ದರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ರಕಾರ ನಮಗೆ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದ್ದರೆ, ಕ್ಯಾನ್ ದಿಸ್ ಬಿ ವೈ ಗೈಸ್? ವೈ ಅಂತ ಹೇಳಿ ಒಂದು ಫಂಕ್ಷನ್ ತಗೊಳ್ಳೋಣ. ಆ ಫಂಕ್ಷನ್ ಏನಿದೆ ಎಕ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಎಫ್ ಆಫ್ ಎಕ್ಸ್, ಫಂಕ್ಷನ್ ಆಫ್ ಎಕ್ಸ್. ಓಕೆ, ಎಕ್ಸ್ ಮೇಲೆ ಡಿಪೆಂಡೆಂಟ್ ಇದೆ. ಆ ಫಂಕ್ಷನ್ ಏನು, ಎಕ್ಸ್ ಟು ದಿ ಪವರ್ ಆಫ್ ಎನ್. ಅಂದರೆ ಎಕ್ಸ್ ಸ್ಕ್ವೇರ್ ಇರಲಿ, ಎಕ್ಸ್ ಕ್ಯೂಬ್ ಇರಲಿ, ಎಕ್ಸ್ ರೇಸ್ ಟು 100 ಇರಲಿ, ಎಕ್ಸ್ ರೇಸ್ ಟು 201 ಇರಲಿ, ಈ ಪ್ರಕಾರ ನಮಗೆ ಓಕೆ ವೇರಿಯೇಬಲ್ ಫಾರ್ಮ್ಯಾಟು, ವೇರಿಯೇಬಲ್ ಪಾರ್ ಫಾರ್ಮ್ಯಾಟಲ್ಲಿ ಬಂದರೆ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟಲ್ಲಿ ಬಂದರೆ ಆನ್ಸರ್ ನಮಗೆ ಹೇಗೆ ಗೊತ್ತಾಗುತ್ತೆ, ಎಷ್ಟು ಚೇಂಜಸ್ ಬರ್ತಿದ್ದಾವೆ ಅಂತ ಹೇಳಿ. ಸೊ ಅದಕ್ಕೆ ರೆಡಿಮೇಡ್ ಆಗಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನದು? ಡಿಫರೆನ್ಸಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್. ಹೇಗೆ ಎಕ್ಸ್ ಚೇಂಜ್ ಆಗ್ತಿದೆ ಹಾಗೇನೆ ವೈ ಚೇಂಜ್ ಆಗ್ತಿದೆ. ಎಷ್ಟಾಗ್ತಿದೆ? ದಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1. ಕರೆಕ್ಟಾ? ಎನ್ ಇಂಟು ಎ ರೇಸ್ ಟು ಎನ್ ಮೈನಸ್ 1 ಇದೆ, ಹಾಗೇನೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1 ಗೈಸ್. ಫಾರ್ ಎಕ್ಸಾಂಪಲ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್. ಎಕ್ಸ್ ಕ್ಯೂಬ್ ಅಂತ ಹೇಳಿ ನಮಗೆ ಒಂದು ವೇರಿಯೇಬಲ್ ಕೊಟ್ಟಿದ್ದಾರೆ. ಓಕೆ, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಯಾ. ಸೇ ವೈ ಬಿ ಅ ಫಂಕ್ಷನ್ ಆಫ್ ಎಕ್ಸ್. ಫಂಕ್ಷನ್ ಆಫ್ ಎಕ್ಸ್ ಇದೆ, ಹೇಗಿದೆ? ಎಕ್ಸ್ ಕ್ಯೂಬ್ ಪ್ರಕಾರ ಇದೆ. ಓಕೆನಾ? ಸೊ ಈಗ ಎಕ್ಸು ಏನೋ ಒಂದು ಚೇಂಜ್ ಆಗಿದ್ರೆ ವೈ ಎಷ್ಟು ಚೇಂಜ್ ಆಗ್ತಿದೆ ನಮಗೆ ವ್ಯಾಲ್ಯೂ ಬೇಕು. ಅದು ನಾವೇನು ಬರಿತೀವಿ? ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿ ಬರಿತೀವಿ. ಸಾರಿ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆರ್ ಡಿಫ್ರೆನ್ಸಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ವೈ ಏನಿದೆ ರೀ? ಎಕ್ಸ್ ಕ್ಯೂಬ್ ಇದೆನಾ? ವೈ ಇಸ್ ವಾಟ್ ಗೈಸ್? ಎಕ್ಸ್ ಕ್ಯೂಬ್ ಇದೆ. ಸೊ ಈ ಪ್ರಕಾರ ಇದೆ ಇದು ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಹೇಳಿ. ಸೊ ಆನ್ಸರ್ ಏನು ಬರುತ್ತೆ? ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1. ಸೊ ಎನ್ ಜಾಗದಲ್ಲಿ ಏನಿದೆ ಅಲ್ಲಿ? 3 ಇದೆ. ಸೊ ದ್ಯಾಟ್ 3 ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಡೌನ್. ಆ್ಯಂಡ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, 3 ಮೈನಸ್ ಆಫ್ 1. ಅದಕ್ಕೆ ಎನ್ ಮೈನಸ್ ಆಫ್ 1 ಇದೆ. ಆ್ಯಂಡ್ ವಾಟ್ ವಿಲ್ ದಿಸ್ ಬಿ ಗೈಸ್? 3x ಸ್ಕ್ವೇರ್. ಕರೆಕ್ಟಾ? ಅಂದರೆ ಈಗ ಎಕ್ಸ್ ಎಷ್ಟು ಚೇಂಜ್ ಆಗಿದ್ರೆ ವೈ ಕೂಡ ಚೇಂಜ್ ಆಗುತ್ತೆ. ವೈ ಎಷ್ಟು ಬರುತ್ತೆ? 3x ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಗೈಸ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ n is equal to n into x to the power of n minus of 1. Okay, so this is the first formula guys. So that is the basic formula in case of differentiation. ಡಿಫರೆನ್ಸಿಯೇಷನ್ ಗೆ ಪಾರ್ ಫಾರ್ಮ್ಯಾಟ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟ್ ಅಲ್ಲಿ ನಂಬರ್ ಬಂದರೆ ಇದು ನಮಗೆ ಆನ್ಸರ್ ಬರುತ್ತೆ. ಓಕೆನಾ? ಈಗ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ಇಲ್ಲಿ ಫಂಕ್ಷನ್ ಇದು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ ಅವ್ರು ನಮಗೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಗೈಸ್ ಇದೇನಾಗುತ್ತೆ? 0 ಆಗುತ್ತೆ. ಎದಕ್ಕೆ 0 ಆಗುತ್ತೆ? ಬಿಕಾಸ್ ಅದು ಕಾನ್ಸ್ಟೆಂಟ್ ಇದೆ ಅಲ್ರಿ, ಚೇಂಜ್ ಆಗಲ್ಲ ಅದು. ಫಾರ್ ಎಕ್ಸಾಂಪಲ್ ನಾವು 2 ಅಂತ ಹೇಳಿ ತೊಗೊಂಡ್ರೆ ನಂಬರು 2ನೇ ಇರಬೇಕು, 3 ಆಗ್ಲಿಕ್ಕೆ ಬರಲ್ಲ ತನ್ನಷ್ಟಕ್ಕೆ ತಾನೇ. ಸೊ ದೇರ್ ವೋಂಟ್ ಬಿ ಎನಿ ಚೇಂಜ್ ಗೈಸ್. ಡಿಫರೆನ್ಸಿಯೇಷನ್ ಅಲ್ಲಿ ನಾವೇನು ಮಾಡ್ತೀವಿ? ಚೇಂಜಸ್ ಅನ್ನ ಓದ್ತೀವಿ, ಚೇಂಜಸ್ ಅನ್ನ ನೋಡ್ತೀವಿ. ಸೊ ಚೇಂಜೇ ಆಗಲ್ಲ ಇಲ್ಲಿ. ಸೊ ಡಿಫರೆನ್ಸಿಯೇಷನ್ ಮಾಡ್ಲಿಕ್ಕೂ ಕೂಡ ಬರಲ್ಲ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ವಿಲ್ ಬಿ ಈಕ್ವಲ್ ಟು 0 guys. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಪ್ಯಾಟರ್ನ್ ಅಲ್ಲಿ ನೋಡಿದ್ರೆ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ ಆಫ್ 1. ಓಕೆನಾ? ಸೊ ಹಾಗೇನೆ ಈಗ ಲೊಗಾರಿಥಮಿಕ್ ಫಂಕ್ಷನ್ ನಮಗೆ ಬಂದರೆ ಏನು ನಾವು ಮಾಡಬೇಕು?
ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟ್ ಐತ್ರಿ. ಇದು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬಂದ್ರೆ ಇದು ನಮಗೆ ಆನ್ಸರು. ಕಾನ್ಸ್ಟೆಂಟ್ ನಮಗೆ ಬಂದರೆ ಆನ್ಸರು 0 ಬರುತ್ತೆ. ಈಗ ಹಾಗೇನೆ ನಮಗೆ ಲೊಗ್ಯಾರಿದಮಿಕ್ ಫಂಕ್ಷನ್ ಬಂದರೆ d/dx ಆಫ್ ಲಾಗ್ ಎಕ್ಸ್ y ಇದು ಆ್ಯಕ್ಚುಲಿ ಓಕೆ ಫಂಕ್ಷನ್ ತೊಗೊಳ್ತೀವಲ್ಲ. ಸೊ d/dx ಆಫ್ ಲಾಗ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎಕ್ಸ್. ತಿಳಿತಾ? ಈಗ ಲಾಗ್ 2 ಇದ್ರೆ d/dx ಆಫ್ ಲಾಗ್ 2 ಗೈಸ್ ವಿಲ್ ಬಿ ಈಕ್ವಲ್ ಟು 1/2. So this is 1/x. d/dx of log x is equals to 1/x, and this is according to the logarithm function or logarithmic function. Okay na? ಈಗ ಹಾಗೇನೆ ಮತ್ತೆ ನಮಗೆ ಇನ್ನೊಂದು ಫಾರ್ಮುಲಾ ಇದೆ ರೀ. once again guys, exponential pattern d divided by dx of a to the power of x. okay, d/dx of a to the power of x guys. ಈ ನಮಗೆ ಫಂಕ್ಷನ್ ಏನು ಬರುತ್ತೆ ರೀ, a raised to x into log a. okay, d/dx of a raised to x is equal to a raised to x into log of a. ಇದೇನ್ರಿ ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಏನ್ ಸರ್ ಇಲ್ಲಿ ಮೇಲ್ಗಡೆ ಹೇಳಿದ್ದೀರಾ ಎಕ್ಸ್ಪೋನೆನ್ಷಿಯಲ್ ಫಾರ್ಮು, ಇಲ್ಲಿ ಬೇರೆದು ಹೇಳಿದ್ದೀರಾ, ಇಲ್ಲೇ ಬೇರೆದು ಹೇಳ್ತಿದ್ದೀರಾ, ಎದಕ್ಕೆ ಸರ್ ಇದು ಕ್ವೆಶನ್ ಬರ್ಬೋದಲ್ರಿ. ಇಲ್ಲೇ ನೋಡಿ ಏನಿದೆ, ನಮ್ಮ ಫಂಕ್ಷನ್ ಏನಂತ ಡಿಫೈನ್ ಮಾಡಿರ್ತೀವಿ ನಾವು, y is equal to f of x. ಅಂದರೆ y x ಮೇಲೆ ಡಿಪೆಂಡೆಂಟ್ ಆಗಿ ಇರುತ್ತೆ. y x ಮೇಲೆ ಡಿಪೆಂಡೆಂಟ್ ಇದ್ದರೆ ಇದು ಫಂಕ್ಷನ್ ಬರುತ್ತೆ, ಇದು ಆನ್ಸರ್ ನಮಗೆ ಬರುತ್ತೆ. ಈಗ ಹಾಗೇನೆ y x ಮೇಲೆ ಡಿಪೆಂಡೆಂಟ್ ಇದೆ ಹೌದು, ಆದರೆ ಇಲ್ಲಿ ನಮಗೆ ಕೊಟ್ಟಿರೋದೇ ಒಂದು ಬೇರೆ ವ್ಯಾಲ್ಯೂ ಇದ್ದರೆ. ಓಕೆ, ಅಂದರೆ ಎಕ್ಸ್ ನಮಗೆ ಪವರ್ ಫಾರ್ಮ್ಯಾಟ್ ಅಲ್ಲಿ ಬರ್ತಿದೆ. ಇಲ್ಲಿ ಎಕ್ಸು ಬೇಸ್ ಇದೆ ರೀ, ಇಲ್ಲಿ ಬೇಸ್ ಇದೆ ಎಕ್ಸು, ಇಲ್ಲಿ ಎಕ್ಸ್ ಏನಿದೆ ಪವರ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಬೇಸಲ್ಲಿ ಬಂದರೆ ಬೇರೆ ವ್ಯಾಲ್ಯೂ ಇರುತ್ತೆ, ಪಾರ್ ಅಲ್ಲಿ ಬಂದರೆ ಬೇರೆ ವ್ಯಾಲ್ಯೂ. ಬೇಸಲ್ಲಿ ಬಂದರೆ ಎನ್ ಎಕ್ಸ್ ರೇಸ್ ಟು n-1, ಪಾರ್ ಅಲ್ಲಿ ಬಂದರೆ d/dx of x is equal to a to the power of x into log of a. okay, so these are the basic formulas guys. ಡಿಫರೆನ್ಸಿಯೇಷನ್ ಟಾಪಿಕಲ್ಲಿ ಯೂಸ್ ಆಗುತ್ತಿರುವ ಬೇಸಿಕ್ ಫಾರ್ಮುಲಾಸ್ ಇವು. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಲೊಗಾರಿಥಮಿಕ್ ಫಂಕ್ಷನ್, ಪವರ್ ಫಂಕ್ಷನ್ ಆ್ಯಂಡ್ ಕಾನ್ಸ್ಟೆಂಟ್ ಫಂಕ್ಷನ್ ಅಂತಲೂ ಹೇಳ್ತಾರೆ. ಸೊ ದೀಸ್ ಆರ್ ದ ಬೇಸಿಕ್ ಫಾರ್ಮುಲಾಸ್. ಈ ಫಾರ್ಮುಲಾಸು ನಿಮಗೆ ನೆನಪಿರ್ಬೇಕ್ರಿ. ಓಕೆನಾ? ಎದಕ್ಕೆ? ಬಿಕಾಸ್ ದೇ ಆರ್ ರೂಲ್ಸ್ ಗೈಸ್. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬಂದರೆ ಹೇಗೆ ನಾವು ಮುಂದೆ ಸಾಗಬೇಕು, ರೂಲ್ ಗೊತ್ತಿದ್ರೆ ನೀವು ಮುಂದೆ ಸಾಗಬಹುದು. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಈಗ ಕ್ವೆಶನು, ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಯಾಟ್ ಇದ್ದರೆ n(x)(n-1) ಎದಕ್ಕೆ ಸರ್ ಬಂತು? ಅದು ನಮಗೆ ಕಾಮರ್ಸಿಗೆ ಇಲ್ಲ, ಸೆಕೆಂಡ್ PU ಬೇಸಿಕ್ ಮ್ಯಾಥಮೆಟಿಕ್ಸಿಗೆ ಅದು ಇಲ್ಲ. ಎದಕ್ಕೆ ಇಲ್ಲ ಸರ್ ಅದು? ಬಿಕಾಸ್ ನೀವು ಟ್ರೇಡ್ ಬಗ್ಗೆ ಕಲಿತೀರಾ. ಕಾಮರ್ಸ್ ಸೆಕ್ಟರ್ ಗೈಸ್, ಟ್ರೇಡ್ ಸೆಕ್ಟರ್, ಇಂಡಸ್ಟ್ರಿ ಸೆಕ್ಟರ್, ಇಕನಾಮಿಕ್ ಸೆಕ್ಟರ್, ಬಿಸ್ನೆಸ್ ಸೆಕ್ಟರ್, ಅಲ್ಲೆಲ್ಲ ಇದು ಮ್ಯಾಥಮೆಟಿಕ್ಸು ಅಷ್ಟು ಇನ್ ಡೆಪ್ತ್ ಅನಾಲಿಸಿಸ್ ಬೇಸಿಸ್ ಮೇಲೆ ನಿಮಗೆ ಯೂಸ್ ಆಗಲ್ಲ. ಎದಕ್ಕಾಗಲ್ಲ? ಬಿಕಾಸ್ ಕಾಮರ್ಸ್ ಬ್ರಾಂಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೈಸ್. ಸೊ ನಿಮಗೆ ಎಕ್ಸಾಮಿನೇಷನ್ ಪ್ರಕಾರ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಬೇಸಿಕ್ ಆಗಿ. ಸೊ ಇದನ್ನು ಬಿಟ್ಟು ಮತ್ತೆ ಬೇರೆದಾಗಿ ದೆನ್ ಪಾರ್ ರೂಲ್ ಇರಲಿ, ಫಸ್ಟ್ ಒನ್ ಪಾರ್ ರೂಲ್ ಅಂತ ಹೇಳ್ತೇವೆ. ದೆನ್ ಹಾಗೇನೆ ಪ್ರಾಡಕ್ಟ್ ರೂಲ್, ಕ್ವೆಶ್ಚನ್ ರೂಲ್ ಅಂತ ಹೇಳಿ ಮತ್ತೆ ಬೇರೆ ಬೇರೆ ರೂಲ್ಸ್ ಇವೆ. ಪ್ರಾಡಕ್ಟ್ ಫಾರ್ಮ್ಯಾಟಲ್ಲಿ 2 ವೇರಿಯೇಬಲ್ ಬಂದರೆ ಹೇಗೆ ಮಾಡಬೇಕು, ಕ್ವೆಶ್ಚನ್ ಫಾರ್ಮಲ್ಲಿ ಬಂದರೆ ಹೇಗೆ ಮಾಡಬೇಕು, ಕ್ವೆಶ್ಚನ್ ಫಾರ್ಮ್ ಅಂದರೆ ಏನು, ಪ್ರಾಡಕ್ಟ್ ಫಾರ್ಮ್ ಅಂದರೆ ಏನು, 2 ವೇರಿಯೇಬಲ್ಸ್ ಇದಕ್ಕೆ ತೊಗೊಳ್ತಿದ್ದೀವಿ. ಆ ಎಲ್ಲ ರೂಲ್ಸು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಓಕೆ ರೀ? ಸೊ ಲೈಕ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಡೌಟ್ಸ್ ಇದ್ದರೆ ಕೇಳ್ರಿ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ಜಾಯ್ನ್ ಆಗಿ ಲೈವ್ ಕ್ಲಾಸಸ್ಸನ್ನು ಇಂಟ್ರ್ಯಾಕ್ಟ್ ಮಾಡಿ ಟೀಚರ್ ಜೊತೆ. ಟೀಚರ್ಸ್ ಎಲ್ಲರೂ ನಿಮಗೆ ಟೀಚ್ ಮಾಡಲಿಕ್ಕೆ ಇರ್ತಾರೆ. ಸ್ಟೂಡೆಂಟ್ಸ್ ಇಲ್ಲ ಅಂತ ಇದ್ರೆ ಟೀಚರ್ಸು ಇದು ಯೂಸ್ ಇಲ್ಲ ರೀ, ಕರೆಕ್ಟಾ? ಸೊ ಸ್ಟೂಡೆಂಟ್ಸ್ ಇದ್ದರೆ ಮಾತ್ರ ಟೀಚರ್ಸ್ ಇರೋದು ಯೂಸ್ ಆಗುತ್ತೆ. ಸೊ ನಾವು ಸ್ಟೂಡೆಂಟ್ಸೇ, ಸೊ ಜನರಲಿ ಹೇಳ್ತಿದ್ದೀನಿ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳಿ. ಸೊ ಲೈಕ್ ಮಾಡಿ ಗೈಸ್, ವಿಡಿಯೋನ ಲೈಕ್ ಮಾಡಿ, ಜಾಯ್ನ್ ಆಗಿ ಅನ್ಅಕಾಡೆಮಿ ಕರ್ನಾಟಕ PUC ಚಾನಲ್ಗೆ. ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಜಾಯ್ನ್ ಆಗಿ. ಎಲ್ಲ ನೋಟ್ಸ್ ನಿಮಗೆ ಅಲ್ಲಿ ಸಿಗ್ತವೆ ಟೆಲಿಗ್ರಾಮ್ ಚಾನಲಲ್ಲಿ, ಫ್ರೀ ಆಗಿವೆ, ಡೌನ್ಲೋಡ್ ಮಾಡಿಕೊಡಿ, ಪ್ರಾಕ್ಟೀಸ್ ಮಾಡಿರಿ. ಕ್ವೆಶನ್ಸ್ ಇದ್ದರೆ ಮತ್ತೆ ನಮಗೆ ಕೇಳ್ರಿ. ಸೊ ಕಮೆಂಟ್ಸ್ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಕಮೆಂಟ್ಸ್ ಇದ್ರೆ. ಇಲ್ಲ ಸರ್ ಏನು ಡೌಟ್ ಇಲ್ಲ, ಏನು ಕ್ವೆಶನ್ಸ್ ಇಲ್ಲ ಅಂತ ಹೇಳಿದ್ರೆ ಸಾಕು ಗೈಸ್. ಇವತ್ತಿನ ಕ್ಲಾಸು ಇದಿಷ್ಟೇ ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ರೂಲ್, ಪ್ರಾಡಕ್ಟ್ ರೂಲ್, ಕ್ವೆಶನ್ ರೂಲ್ ಅಂತ ಹೇಳಿವೆ. ಆ ಎಲ್ಲ ರೂಲ್ಸನ್ನು ನೋಡ್ಕೊಂಡ್ಬಿಟ್ಟು ಆ ರೂಲ್ಸ್ ಪ್ರಕಾರ ಕ್ವೆಶನ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ನಾವು ಮಾಡೋಣಂತೆ. ಓಕೆ, ವಿ ಆರ್ ಗೋಯಿಂಗ್ ಟು ಡೂ ದಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಗೈಸ್. ಓಕೆ, so be seeing you again guys in the next class. Up till then, have a great time guys. Take care. Bye guys.